ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಶಂಕರ ಭಗವತ್ಪಾದರು ಮನುಷ್ಯನ ಅಂತಿಮ ಮುಖ್ಯವಾದ ಇಚ್ಛೆ ಅಂದರೆ ಜನ್ಮ ಮರಣ ರಾಹಿತ್ಯವು. ಇದು ಮನುಷ್ಯನ ಮುಖ್ಯ ಇಚ್ಛೆ ಅದ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅದನ್ನು ಸಿಗಬೇಕಾದ್ರೆ ಕೇವಲ ಸ್ವರೂಪ ಜ್ಞಾನವೇ ಕಾರಣವೇನ, ಅದರ ಬಿಟ್ಟು ಮತ್ತೊಂದು ಯಾವುದೂ ಕಾರಣ ಅಲ್ಲ. ಅದು ಜ್ಞಾನ ಆಯಿತು ಅಂದರೆ ಸಮಸ್ತ ಬಂಧಗಳಿಂದ ಬಿಡಲ್ಪಟ್ಟವನಾಗಿ ನಿತ್ಯಾನಂದ ರೂಪವಾದ ಮೋಕ್ಷವನ್ನು ಹೊಂತಾನೆ. ಅದಕ್ಕೆ ಅವರು ಪರಮಾತ್ಮನ ಸ್ವರೂಪಂ ಪ್ರವಕ್ಷ್ಯಾಮಿ 26ನೇ ಶ್ಲೋಕದ ನಾನು ಪರಮಾತ್ಮನ, ಪರಮ ಆತ್ಮ ಪರಮಾತ್ಮ ಎಲ್ಲಕ್ಕಿಂತಲೂ ಸ್ವಕೀಯವಾಗಿರತಕ್ಕಂಥ ವಸ್ತು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ವೇದಗಳು ಹೇಳ್ತಾವೆ. ಆದ್ದರಿಂದ ಜೀವನು ತನ್ನ ನಿಜ ಸ್ವರೂಪವನ್ನು ಅರಿತ ಅಂದರೆ ಆ ಸ್ವರೂಪಕ್ಕೆ ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ. ಗೋಡೆಗಳಿಂದ ಆಕಾಶವು ಅನಂತವಾಗಿ ಕಾಣುವಂತೆ ಆ ಉಪಾಧಿಯಾದ ಗೋಡೆಗಳನ್ನು ತೆಗೆದ್ರೆ ಅದು ಯಾವಾಗಲೂ ಕೂಡ ಅಪರಿಚ್ಛಿನ್ನವಾಗಿ ಇರ್ತವಿಲ್ಲ, ಅದು ಪರಿಚ್ಛಿನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಜೀವನು ಕೂಡ ದೇಹ ಗೇಹಾದಿಗಳ ಮೂಲಕವಾಗಿ ಆತನು ಪರಿಚ್ಛಿನ್ನ ಸ್ವರೂಪನಾಗಿ ಆ ಪರಿಚ್ಛಿನ್ನತೆಯಿಂದ ಅವನಿಗೆ ದುಃಖ ಪ್ರಾಪ್ತದ. ಯತ್ ದ್ವೈತಂ ತತ್ರ ದುಃಖಂ, ಎಲ್ಲಿ ದ್ವೈತದ ಅಲ್ಲಿ ದುಃಖದ. ದ್ವಿತೀಯಾದ್ ವೈ ಭಯಂ ಭವತಿ ವೇದಗಳು ಹೇಳ್ತಾವೆ. ಅದಕ್ಕೆ ನಿನಗೆ ಆತ್ಮ ಪರಮಾತ್ಮನ ಸ್ವರೂಪವನ್ನು ಹೇಳ್ತೀನಿ ಕೇಳುವ. ಪರಮಾತ್ಮನ ಅಥ, ಈಗ ಇನ್ಮೇಲೆ ಪರಮಾತ್ಮನ ಸ್ವರೂಪಂ ಅದಕ್ಕೆ ಸಂಪ್ರವಕ್ಷ್ಯಾಮಿ. ಪರಮಾತ್ಮ ಅಂದರೆ ಏನು, ಅದರ ಬಗ್ಗೆ ನಿನಗೆ ಸರಿಯಾಗಿ ಅರ್ಥಾತ್ ಸರಿಯಾಗಿ ಅಂದ್ರೇನು, ಭಿನ್ನ ಭಿನ್ನ ಮತವಾದಿಗಳು ಭಿನ್ನ ಭಿನ್ನವಾಗಿ ಹೇಳ್ತಾರೆ. ಅವು ಸರಿ ಇರೋಂಗಿಲ್ಲ. ನಾನು ನಿನಗೆ ಸರಿಯಾಗಿ ಪರಮಾತ್ಮ ಅಂದರೆ ಯಾರು ಅನ್ನೋದು ನಿನಗೆ ಹೇಳ್ತೀನಿ ಕೇಳು. ಅದು ಕೇಳಿದ್ರೆ ಏನಾಗ್ತದ್ರಿ ಏನು, ಅದು ಕೇಳಿದ್ರೆ ಏನಾಗ್ತದೆ. ಭಾಳ ಮಂದಿ ಹಿಂಗೆ ಹೇಳ್ತಾರೆ, ಕೇಳ್ರಿ ಕೇಳ್ರಿ ಅಂತ. ಎಲ್ಲ ಬಿಡಿ ಪ್ರಚಾರಕರು ಹಾಗೆ ಬಿಡಿ ಪ್ರಚಾರ ಮಾಡ್ತಾರೆ. ಯಾವ ಸೇರಿ ಯಾವ ಸುಖ ಆಗ್ಯಾನ. ಅದಕ್ಕೆ ಇದನ್ನು ಕೂಡ ಎಲ್ಲರೂ ಹಿಂಗೆ ಹೇಳ್ತಾರೆ. ಎಲ್ಲಿ ಎಷ್ಟು ಮತ ಅವರೆಲ್ಲ ಹಿಂಗೆ ಹೇಳ್ತಾರೆ. ಅದಕ್ಕೆ ನಿಮ್ಮದು ಕೇಳಿದ್ರೆ ಏನಾಗ್ತದೆ ಅದು ಹೇಳ್ರಿ ಅಂದ್ರೆ ಅದಕ್ಕಂತಾರೆ ಅವರು ಕೈವಲ್ಯಂ ಅಶ್ನುತೆ. ಹೌದಲ್ಲ, ಏನು ಯಾಕೆ ಯದ್ ವಿಜ್ಞಾಯ, ನಾವು ಹೇಳುವುದನ್ನು ಅವನು ವಿಶೇಷಪೂರ್ವಕವಾಗಿ ತಿಳಿದಾನ. ನ್ಯಾಯತೆ ಇಲ್ಲ, ವಿಜ್ಞಾತ ವಿಶೇಷ ರೂಪದ ನ್ಯಾಯತೆ ಅಂದರೆ ಅನುಭವದಿಂದ, ಕೇವಲ ಶ್ರವಣ ಮನನಗಳಿಂದ ಅಲ್ಲ, ನಿಧಿಧ್ಯಾಸನ ಮೂಲಕವಾಗಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಅಂತಂದ್ರೆ ಏನಾಗ್ತದೆ, ಕೈವಲ್ಯಂ ಅಶ್ನುತೆ. ಬಂಧದಿಂದ ಜನ್ಮ ಮರಣದಿಂದ, ಬಂಧ ಅಂದರೆ ಏನು, ಜನ್ಮ ಮರಣದಿಂದ ಮುಕ್ತನಾಗಿ ಕೈವಲ್ಯವನ್ನು ಹೊಂತಾನೆ. ಕೈವಲ್ಯ ಅಂದರೆ ಏನು, ಕೇವಲ ಶಂಭಾವ ಕೈವಲ್ಯ, ತಾನೇ ತಾನಾಗಿ ಇರೋದು. ಎಲ್ಲಿ ಅನ್ಯ ಪ್ರವೇಶ ಇಲ್ಲವೋ, ಎಲ್ಲಿ ತಾನೇ ತಾನಾಗಿ ಇರುತ್ತಾನೆಯೋ ಅಲ್ಲಿ ಅವನಿಗೇನಪ್ಪ ಅಂದ್ರೆ ಕೈವಲ್ಯ ಮುಕ್ತಿ ಸಿಗ್ತದೆ. ನಮಗೊಂದು ಶಬ್ದ ಇಲ್ಲಿ ಸರಿ ಅನಿಸಂಗಿಲ್ಲ ರೀ.
ಅಶ್ನುತೆ. ಅಶ್ನು ಅಂದರೆ ತಿನ್ನೋದು. ತಿಂತಾನೆ ಹೆಂಗ್ರಿ ಅದು ತಿನ್ನಕ್ಕೆ ಬರೋದೇನು ಅಂತ ಕೇಳಿದ್ರೆ ಅದು ಅಶ್ನುತೆ ಶಬ್ದ ಏನಪ್ಪ ಅನುಭವ ಅಂತ ಅರ್ಥ. ನನಗೆ ಅನುಭವ. ತಿಂದ ಅಂದ್ರೆ ಅವನಿಗೆ ಇದು ಹುಳಿಯೋ ಉಪ್ಪು ಅಂತ ಅನುಭವ ಆಗೋದಿಲ್ಲ ರೀ. ತಿಂದ ಬಳಕೆ ಗೊತ್ತಾಗೋದಿಲ್ಲ, ತಿನ್ನಲಿದ್ರೆ ಇದು ಹುಳಿ ಉಪ್ಪು ಗೊತ್ತಾಗಿಲ್ಲ. ಹಂಗೆ ಇವನಿಗೆ ಇದನ್ನು ಕೇಳಿದ್ರೆ ಅನುಭವ ಬರ್ತದೆ. ಏನಂತ ಮುಕ್ತಿಯ ಅನುಭವ, ಆನಂದದ ಅನುಭವ ಅವನಿಗೆ ಆಗ್ತದೆ. ಅದಕ್ಕೆ ಇದನ್ನೇ ಅವಶ್ಯವಾಗಿ ಕೇಳಲಿಕ್ಕೆ ಬೇಕು. ಏನು? ಪರಮಾತ್ಮನ ಬಗ್ಗೆ ನೀ ಕೇಳಲೇಬೇಕು, ಆತ್ಮನ ಬಗ್ಗೆ ನೀ ವಿಚಾರ ಮಾಡಲೇಬೇಕು. ಅದು ಮಾಡಿದ್ರೇ ನಿನಗೆ ಆನಂದದ ಅನುಭೂತಿ ಆಗ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ. ಅದು ಪುನಃ ಪುಣ್ಯ ಮಾಡೋಕ್ಕಾಗ್ತದೆ. ಅದಕ್ಕೆ ನಿಧಿಧ್ಯಾಸನವನ್ನು ಕೆಲವೊಂದು ವಸ್ತು ನುಂಗು ಇರ್ತಾವೆ, ಕೆಲವೊಂದು ವಸ್ತು ಬಾಯಿ ಆಡಿಸೋದು ಬಳಕೆ ಅದ್ರ ಸ್ವಾದ ಗೊತ್ತಾಗಿಲ್ಲ. ನುಂಗೋದ್ರೆ ಗೊತ್ತಾಗೋದು. ಅದಕ್ಕೆ ಬಾಯಾಗ ಹಾಕಿ ಹತ್ತಿ ಪಸರ ಆ ಕಡೆ ಈ ಕಡೆ ಮಾಡಿದ್ರೆ ಅದರದ್ದು ಗೊತ್ತಾಗ್ತದೆ. ಹಾಗೆ ಈಗ ಆತ್ಮಾನುಭೂತಿ ಏನದ ನಿಧಿಧ್ಯಾಸನ ಮೂಲಕವಾಗಿಯೇ ಗೊತ್ತಾಗ್ತದೆ ವಿನ ಕೇವಲ ಶ್ರವಣ ಮನನ ಮಾಡಿದ್ರೆ ಆನಂದ ಅನುಭೂತಿ ಆಗುವುದಿಲ್ಲ. ಅದಕ್ಕೆ ಅಶ್ನುತೆ. ಅಶ್ನುತೆ ಅಂದರೆ ಅನುಭವವನ್ನು ಮಾಡುತ್ತಾನೆ. ಎದರದು? ಬ್ರಹ್ಮತ್ವ. ಅಂದ್ರೆ ಬ್ರಹ್ಮ ಹೆಂಗಿರ್ತದೆ ರೀ ಅದು ಗೊತ್ತಪ್ಪ. ಲಕ್ಷಣ ಪ್ರಮಾಣಾಭ್ಯಾಮ ವಸ್ತು ಸಿದ್ಧಿ. ಲಕ್ಷಣ ಇಲ್ಲ ಅಂತಂದರೆ ವಸ್ತು ಸಿದ್ಧಿ ಆಗಲಿಲ್ಲ. ಗಾಮಾನಯ ಅಂದರೆ ಗಾಮನೆ ಗೊತ್ತಿರೋವನಿಗೆ ಅವ ಏನು ಆನಯ ಮಾಡ್ತಾನೆ, ಮಡಂಗನೇ ಇಲ್ಲ. ಅದಕ್ಕಂತ ಮೊಟ್ಟ ಮೊದಲು ಯಾವುದೇ ವಸ್ತುಗಳ ಪ್ರಾಪ್ತಿ ನಿವೃತ್ತಿಗೆ ಲಕ್ಷಣಗಳು ಭಾಳ ಜರೂರಿ ಅದಾವೆ. ನೀವು ಯಾರಿಗೆ ಕಾಳಪ್ಪ ಕರ್ಕೊಂಬಂದು ಕಾಳಪ್ಪ ಅಂದರೆ ಗೊತ್ತೇ ಇಲ್ಲ, ಅವನಿಗೆ ಲಕ್ಷಣ ಗೊತ್ತಿಲ್ಲ. ಮತ್ತೆ ಹೇಳ್ಬೇಕು ನೀವು, ನೋಡು ಕರಿ ಟೆಪ್ಗಿ ಬಿಳಿ ಅಂಗಿ ಚೊಣ್ಣೆ ಹಾಕೊಂಡ ನೋಡು ಅಂದ್ರೆ ತರ್ತಾನೆ. ಅದು ಇಲ್ಲಾಂದ್ರೆ ಕಾಳಪ್ಪನ ತಗೊಂಬಂದ್ರೆ ಯಾರು ಕಾಳಪ್ಪ ಏನು ಗೊತ್ತಾ. ಹಾಗೆ ಲಕ್ಷಣ ಇದ್ದರೆ ವಸ್ತುವಿನ ಜ್ಞಾನ ಆಗ್ತದೆ, ಲಕ್ಷಣ ಇಲ್ಲದಿದ್ದರೆ ವಸ್ತು ಜ್ಞಾನ ಆಗಿಲ್ಲ. ಲಕ್ಷಣ ಲಕ್ಷ್ಯತೆ ಅನೇನ ಇತಿ ಲಕ್ಷಣ. ಲಕ್ಷಣ ಅಂದ್ರೇನೆ ಯಾವುದರಿಂದ ನಾವು ಲಕ್ಷ್ಯವನ್ನು ಗುರುತಿಸುತ್ತೇವೆಯೋ ಅದಕ್ಕೆ ಲಕ್ಷಣ ಅಂತ. ಹೌದಾ? ಶೃಂಗಿತ್ವಂ ಹೇಳ್ತಾರೆ ಅದಕ್ಕೆ. ನಾಲ್ಕಾಲ ಬಾಲ ಕೋಡ ಇದ್ದದ್ದಕ್ಕೆ ಅಂತ ಹೇಳ್ತೇವೆ ನಾವು. ಹಂಗೆ ಲಕ್ಷಣಗಳನ್ನು ನೀವು ಹೇಳಬೇಕು. ಹೇಳದಿದ್ದೇನಪ್ಪ ಅಂದ್ರೆ ಗೊತ್ತಾಗುವುದಿಲ್ಲ. ಗಂಗೆದೊಗಲಿರಬೇಕು, ಅದು ಇರಬೇಕು. ನಾಲ್ಕಾಲ ಬೆಲ್ಲದ ಅವಕ್ಕೆ ನಾಯಿಗೆ ಎಮ್ಮೆ ಇರೋದು, ಗಂಗೆದೊಗಲು ಇತ್ಯಾದಿ ಇವೆಲ್ಲ ವಿಲಕ್ಷಣವಾಗಿರ್ತಕ್ಕಂಥ ಲಕ್ಷಣಗಳು. ಅಂದ್ರೆ ಅರ್ಥ ಏನು? ಅನ್ಯದರನ್ನು ವ್ಯಾವೃತ್ತಿಪಡಿಸಿ ತೋರಿಸುವುದಕ್ಕೆ ಲಕ್ಷಣ ಅಂತೇವೆ. ಅಂಥದ್ದನ್ನು ನೀವು ಪರಮಾತ್ಮನ ಬಗ್ಗೆ ಸತ್ಯದ ಬಗ್ಗೆ ಹೇಳಿದರೆ ಪರಮಾತ್ಮಾನಂ ಸ್ವರೂಪಂ ಸಂಪ್ರಕ್ಷ್ಯಾಮಿ ಅಂದರೆ ಆ ಪರಮಾತ್ಮ ಅಂದರೆ ಯಾರು, ಅದರ ಲಕ್ಷಣ ಏನು ಬ್ರಹ್ಮದ್ದು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಂ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಭಾಳ ಸುಂದರವಾಗಿ. ಯಾಕೆ ಅಶ್ನುತೆ ಶಬ್ದ ಮೊದಲಿಟ್ಟಾರವರು. ಅನುಭವಕ್ಕೆ ಬರೋ ಮಾತನ್ನೇ ಹೇಳ್ತೀನಿ ಅಂದರು. ಇದು ಹಾಂ ಟೀಕಾ ಮಾಡಬಾರ್ದು ಅಂತ ಬಿಟ್ಟೆ. ಅಥ ಶಬ್ದ ಅಥ ತೇ ಪ್ರವಕ್ಷ್ಯಾಮಿ ಅಂದರು. ಅಥ ಅಂದ್ರೇನು? ತದನಂತರ. ಬ್ರಹ್ಮಸೂತ್ರ ಭಾಷೆ ಬರುವ ಅಥ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಬರ್ತಾರೆ. ಅಥ ಅಂದರೆ ಆಮೇಲೆ. ಆಮೇಲೆ ಅಂದ್ರೆ ಯಾರು ಮಲವಿಕ್ಷೇಪ ದೋಷ ಕಳ್ಕೊಂಡಾರ ಅವ್ರು ಅದು ಮಾಡ್ಕೊಂಡು ಬಂದವರಿಗಿದು ಅಲ್ಲಿ ಶಬ್ದದ ಅಥ. ಅಥ ಅಂದರೆ ಈಗ. ಅಥ ಶಬ್ದಸ್ಯ ಈ ಅಥ ಶಬ್ದ ಏನು? ಅನಾತ್ಮ ಪ್ರತಿಪಾದನ ಅನಂತರ ಅರ್ಥಕಂ. ಏನು? ಈಗ ಆಮೇಲೆ ನಾ ಏನು ಹೇಳ್ತೀನಿ ಅಂತ ಹೇಳ್ತಾರೆ ಅವರು. ಮುಂದೆ ಆಮೇಲೆ ನಾ ಏನು, ಆಮೇಲೆ ಅಂದ್ರೆ ಏನು? ಆಮೇಲೆ ಅಂದ್ರೆ ಏನು? ಮೊದಲು ಆಮೇಲೆ ಅದು ಕೆಳಗೆ ರೊಟ್ಟಿ ಮೇಲೆ ಪಲ್ಯ. ರೊಟ್ಟಿ ಅಂದ್ರೆ ಪಲ್ಯ ಇಲ್ಲ. ಮೊದಲು ರೊಟ್ಟಿ ಇರಬೇಕು, ಆಮೇಲೆ ಪಲ್ಯ. ಹೌದಾ?
ಹಾಗೆ ಆಮೇಲೆ ಅಂತೀರಿ ಮೊದಲು ಏನದ ಅಂತ ಕೇಳಿದರು. ಅದಕ್ಕೆ ಹೇಳಿದರು ಅಥ ಅಂದ್ರೆ ಆತ್ಮ ಪ್ರತಿಪಾದನ ಅನಂತ ಅರ್ಥ. ನಿಂಗೆ ಆತ್ಮ ಅಂತ ಹೇಳಿದೆವಲ್ಲ, ಈಗ ನಿಂಗೆ ಹೇಳಿದೆವಲ್ಲ, ಅನಾತ್ಮ ಪ್ರತಿಪಾದನ ಅನಂತರ ಅರ್ಥಕ. ಹಿಂದೆ ಏನು ಹೇಳಿದೆ ನಿಮಗೆ, ಸೃಷ್ಟಿ, ಉತ್ಪತ್ತಿ, ಪಂಚಭೂತಗಳು, ಪ್ರಕೃತಿ, ಅವ್ಯಕ್ತ ಎಲ್ಲ ಹೇಳಿರಿ. ಅದರ ಮೇಲೆ ಈಗ ಹೇಳ್ತೇವೆ ನಿನಗೆ ಪ್ರಪಂಚದ ಉತ್ಪತ್ತಿ ಬಗ್ಗೆ ಹೆಂಗಾಯಿತು ಅನ್ನೋದು ಹೇಳಿದೆ ನಿಮಗೆ. ಅವ್ಯಕ್ತಗಳಿಂದ ಇವೆಲ್ಲ ಹುಟ್ಟ್ಯಾವ ಅಂತ. ಈಗ ಏನು ಹೇಳ್ತೀನಿ, ಆತ್ಮನ ಬಗ್ಗೆ ಹೇಳ್ತೀನಿ. ಅಥ ಏನು, ಅನಾತ್ಮ ಪ್ರತಿಪಾದನ ಅನಂತರ್ಯ. ಆಮೇಲೆ ಅಥ ಅನ್ನೋ ಶಬ್ದಕ್ಕೆ ಏನರ್ಥ ಮಾಡಬೇಕು, ಅನಾತ್ಮ ವಸ್ತುಗಳನ್ನು ಪ್ರತಿಪಾದನೆ ಮಾಡಿದ ಮೇಲೆ ಈಗ ಆತ್ಮನ ಬಗ್ಗೆ ಹೇಳ್ತೀವಿ. ಅದೇನು, ಯತ್ ಪರಮಾತ್ಮ ಸ್ವರೂಪಂ. ಆಮೇಲೆ ಹೇಳೋದೇನದು, ಪರಮಾತ್ಮನ ಸ್ವರೂಪವನ್ನು. ಆತ್ಮ ಪರಮಾತ್ಮ ಸ್ವರೂಪ, ಹೌದಲ್ಲ. ಸ್ವರೂಪ ತಿಷ್ಟನ್ ವ್ಯಾವರ್ತಕ ಆಯಿತು, ಸ್ವರೂಪ ಲಕ್ಷಣ. ಅವನ ಸ್ವರೂಪ ಹೆಂಗೆ ಆಕಳದು ಹೇಳ್ತೀನಿ ನಾನು, ನಾಲ್ಕು ಕಾಲ ಗಂಗೆ ಅಂತಿದ್ರು. ಆಗ ಇದರ ಲಕ್ಷಣ ನಾನು ಹೇಳ್ತೀನಿ. ಪರಮಾತ್ಮ ಸ್ವರೂಪಂ ವಿಜ್ಞಾಯ, ಅದು ಅಂದ್ರೆ ಸಾಕ್ಷಾತ್ ಕೃತ್ಯ. ಪರಮಾತ್ಮನ ಸ್ವರೂಪವನ್ನು ವಿಜ್ಞಾಯ. ವಿಜ್ಞಾಯ ಅಂದ್ರೇನು, ಸಾಕ್ಷಾತ್ ಕೃತ್ಯ. ಸಾಕ್ಷಾತ್ ಏನು, ಪರಮಾತ್ಮನೇ ನಾನೇ ಪರಮಾತ್ಮ. ಹಿಂಗೆ ನರಃ ವಿದ್ಯಾಧಿಕಾರಿ ಪುರುಷ. ನರ ಅಂದರೆ ನ ರಮತಿ ಇತಿರ್ನರಃ, ಹೌದಲ್ಲ. ಪ್ರಪಂಚದ ವಿಷಯಗಳಲ್ಲಿ ಮನಸ್ಸನ್ನು ತೆಗೆದುಕೊಂಡವ, ಅಲ್ಲಿಂದ ಹೊರಗೆ ತೆಗೆದವ ಏನಪ್ಪ ಅಂತ ಕೇಳಿದರೆ ಅವನಿಗೆ ನರ ಅಂತಾರೆ. ಅಲ್ಲ, ಅಂದ್ರೆ ಅರ್ಥ ಏನು, ವಿದ್ಯಾಧಿಕಾರಿ ಪುರುಷ. ವಿದ್ಯಾಧಿಕಾರಿ ಅಂದರೆ ಯಾರು, ಜ್ಞಾನ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತಿಯಿಂದ ಕೂಡಿಕೊಂಡವ. ಇವನಿಗೆ ನಾವು ನರ ಅಂದೇಳಿ. ಉಳ್ಕಿದರೆಲ್ಲ ನರ ಅಲ್ಲ, ಅವು ವಾನರ. ನರವತ್ ಭಾಸತೆ ಇದು ವಾನರ. ಅದನ್ನು ನೋಡ್ತಾರೆ, ಅವರು ಕಾಣ್ತಾರೆ ನರದಂಗೆ, ಕೆಲಸ ಮಾಡ್ತಾರೆ ವಾನರಂಗೆ. ಅದಕ್ಕೆ ಅವ್ರಿಗೆ ನರ. ಯಾರಿಗೆ ಹೇಳ್ಬೇಕು, ವಿದ್ಯಾಧಿಕಾರಿ ಪುರುಷ. ಯಾರು ತತ್ವಜ್ಞಾನಕ್ಕೆ ಅಧಿಕಾರಿದ್ದಾರೆ, ಮಲವಿಕ್ಷೇಪ ದೋಷರಹಿತ, ಆವರಣ ಸಹಿತ, ಆಮೇಲೆ ಶಮಾಧಿ ಷಟ್ ಸಂಪತ್ತಿ, ಇಷ್ಟ ಅಧಿಕಾರಿ. ಇಷ್ಟು ಲಕ್ಷಣ ಅದಾವನಿಗೆ. ಇವುಗಳಿಂದ ಕೂಡಿಕೊಂಡವ ಏನಪ್ಪ ಅಂದ್ರೆ ಅವನಿಗೆ ನರ ಅಂತ ನಾವಿಲ್ಲಿ ಕರೆದೇವೆ. ಅವ ಏನಪ್ಪ ಅಂದ್ರೆ ವಿದ್ಯಾಧಿಕಾರಿ ಅದಾನೆ. ಏನು ಮಾಡ್ತಾನವ, ಬಂಧಾತ್ ಅಹಂಕಾರ ದೇಹಾಂತಾತ್ ಬಂಧಾತ್ ಮುಕ್ತ ತತ್ತಾದಾತ್ಮ ಅಧ್ಯಾಸ ಕೈವಲ್ಯಂ ಸರ್ವೋಪಾಧಿ ಸಂಬಂಧ ವಿನಿರ್ಮುಕ್ತೇನ ಕೇವಲ ದೃಗ್ರೂಪತ್ವ ನಿರ್ಭೇದ ಸಚ್ಚಿದಾನಂದ ರೂಪತ್ವಂಚ ಅಶ್ನುತೆ ಪ್ರಾಪ್ನೋತಿ. ಇಲ್ಲೇನಂದ್ರೆ ಕೈವಲ್ಯಂ ಅಶ್ನುತೆ. ಕೈವಲ್ಯ ಅಂದರೆ ಏನು ಅಂತ ಕೇಳಿದ್ರೆ ಅವರು, ಈ ಅಧಿಕಾರಿ ಯಾರು, ಸಾಧನ ಚತುರ್ ಸಂಪನ್ನ ಅಧಿಕಾರಿ, ಬಂಧಾತ್, ಬಂಧದಿಂದ. ಬಂಧ ಅಂದರೆ ಏನು ರೀ, ಅಹಂಕಾರ ಆದಿ ದೇಹಾಂತಾತ್ ಬಂಧಾತ್. ಇದು ನಾನು, ದೇಹ ನಾನು, ಮಾತಾಡೋ ನಾನು. ಸಮಸ್ತ ದೇಹ ಇಂದ್ರಿಯಗಳಲ್ಲಿ, ಅಂತಃಕರಣದ ಕ್ರಿಯೆಗಳಲ್ಲಿ ಯಾವನು ನಾನು ಅಂತ ಅಭ್ಯಾಸ ಮಾಡ್ಕೊಂಡಾನೆ. ಏನು, ಕಣ್ಣು ನೋಡಿದ್ರೆ ನಾನು ನೋಡೀನಿ, ಕಿವಿ ಕೇಳಿದ್ರೆ ನಾನು ಕೇಳ್ತೀನಿ ಅಂತ. ಹೀಗೆ ಏನದ, ಇದೇ ಬಂಧ. ಬಂಧ ಅಂದರೆ ಏನು ರೀ, ಅನಾತ್ಮ ವಸ್ತುಗಳಲ್ಲಿ ಆತ್ಮ ವ್ಯವಹಾರ ಮಾಡುವುದೇ ಇದು ಬಂಧ. ಬಂಧಾತ್ ಏನದು, ಅಹಂಕಾರ ದೇಹಾಂತಾತ್ ಬಂಧಾತ್ ಮುಕ್ತ. ಅಹಂಕಾರವೇ ಮೊದಲು ಮಾಡಿಕೊಂಡು ಕಡೆ ದೇಹ ಪರ್ಯಂತರವಾಗಿ ಇವುಗಳಲ್ಲಿರುವ ಅಹಮತ್ವ ಮಮತ್ವ ಇವೆರಡನ್ನಪ್ಪ, ಇವು ಎಲ್ಲದವ ಇದು ಬಂಧ. ಇವುದರಿಂದ ಮುಕ್ತ ಅಂದ್ರೇನು, ನಾಹಂ ದೇಹ, ಹೌದಲ್ಲ. ನಾಹ ದೇಹ ಅಲ್ಲ, ಇಂದ್ರಿಯಾದಿಗಳು ಕೂಡ ನಾನು ಅಲ್ಲ. ಇವುಗಳನ್ನು ಇದರಿಟ್ಟು ಅರಿಯುವ ಸಾಕ್ಷಿ ನಾ ಇದ್ದೀನಿ. ಇವುಗಳ ಅಂಧತ್ವ, ಮಂದತ್ವ, ಪಟುತ್ವ ಇವು ಮೂರನ್ನು ನಾನು ಅರಿತೇನೆ. ಈಗ ನೋಡ್ತೇನೆ, ಪೂರ ಸ್ವಲ್ಪ ಸ್ವಲ್ಪ ಕಾಣ್ತದೆ, ಕಾಣಂಗಿಲ್ಲ.
ಅಂದ ಮಂದ ಪಟುತ್ತು ಎಲ್ಲವನ್ನು ಕೂಡ ನಾನೇನಪ್ಪ ಅಂದ್ರೆ ಅರಿತೀನಿ. ದೇಹಾಂತಾತ್ ಬಂಧಾತ್ ಮುಕ್ತ ಅಂದ್ರೆ ತ್ಯಕ್ತ ತಾದಾತ್ಮ್ಯ ಅಧ್ಯಾಸ. ಎಲ್ಲಿ ಅಧ್ಯಾಸ ಹೋಗ್ಯದ, ಅಧ್ಯಾಸ ಏನು? ಅಧ್ಯಾಸ ಅಂದ್ರೆ ಅದಲ್ಲದರಲ್ಲಿ ಅದೆಂಬ ಬುದ್ಧಿಯೇ ಅಧ್ಯಾಸ. ಸೀದಾ ಹೇಳಿದರು, ಅಲ್ಲದರಲ್ಲಿ ಅದೆಂಬ. ಹಾವು ಅಲ್ಲದ ಹಗ್ಗದಲ್ಲಿ ಹಾವು ಅಂತ ಕೂಡ ಅಧ್ಯಾಸ. ಬೆಳ್ಳಿ ಅಲ್ಲದಂತಹ ಶುಕ್ತಿಯಲ್ಲಿ ಬೆಳ್ಳಿ ಅಂತ ಕೂಡ ಅಧ್ಯಾಸ. ಕಳ್ಳ ಅಲ್ಲದಂತಹ ಮೋಟ ಮರದಲ್ಲಿ ಕಳ್ಳ ಅಂದ್ರೆ ಅಧ್ಯಾಸ. ಹೀಗೆ ಅತಸ್ಮಿನ್ ತದ್ಬುದ್ಧಿ ರೀತ್ಯ ಓಚಾಮ ಹೇಳಿದ್ರೆ ಅದಕ್ಕೆ ಅಲ್ಲದರಲ್ಲಿ ಅದೆಂಬ ಬುದ್ಧಿ ಇದು ತಾದಾತ್ಮ ಅಧ್ಯಾಸ. ತದೇವ ಆತ್ಮ ತಾದಾತ್ಮ. ಆತ್ಮ ಅಂದ್ರೆ ನ, ನೋಡೋವನೇ ನ, ಕೇಳೋವನೇ ನ, ಮಾತಾಡೋವನೇ ನ, ಅದಲ್ಲ ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿಯೇ ಅಧ್ಯಾಸ. ಹೀಗೆ ಆತ್ಮಾಧ್ಯಾಸ ಇವೇನಪ್ಪ ಅಂತ ಕೇಳಿದರೆ ಕೈವಲ್ಯ ಸರ್ವೋಪಾಧಿ ಸಂಬಂಧ ವಿನಿರ್ಮುಕ್ತೇನ. ಇವು ಅಧ್ಯಾಸ ಮುಕ್ತ ಆಯಿತು ಅಂದ್ರೆ ಅದು ಕೈವಲ್ಯದ. ನಾನು ಕೈವಲ್ಯ ಮಶ್ನುತೆ ಮ್ಯಾಲ ಶ್ಲೋಕದ ಹೇಳ್ಯಾರಲ್ಲ, ಕೈವಲ್ಯ ಕೇವಲ ಭಾವವನ್ನು ಹೊಂದುತ್ತಾನೆ. ಕೇವಲ ಒಂದೇ. ಇದನ್ನು ನೋಡುವಲ್ಲಿನ, ಕೇಳುವಲ್ಲಿನ, ಮುಟ್ಟುವಲ್ಲಿನ ಹಿಂಗೆ ತಿಳ್ಕೊಂಡಿದ್ದವು. ಈಗ ಇಲ್ಲಿಲ್ಲ, ನಾ ಕೇಳವಲ್ಲ, ನೋಡವಲ್ಲ, ಇವೆಲ್ಲವುಗಳಿಗೆ ಸಾಕ್ಷಿಯಾದ ದ್ರಷ್ಟ ಸ್ವರೂಪನೇ ನಾನು ಅಂತ ತಿಳ್ಕೊಳ್ಳೋದು ಕೈವಲ್ಯಂ. ಆ ಕೈವಲ್ಯ ಏನಂದರೂ ವ್ಯಾಖ್ಯೆ ಬರೀತಾರೆ, ಸರ್ವೋಪಾಧಿ ಸಂಬಂಧ ವಿನಿರ್ಮುಕ್ತತ್ವೇನ. ಸರ್ವ ಉಪಾಧಿಗಳಿಂದ ಸಂಪೂರ್ಣ ಬಿಡಲ್ಪಟ್ಟವನು. ಉಪಾಧಿಯಾವು ನೇತ್ರ ಶ್ರೋತ್ರಾದಿಗಳು, ಅವುಗಳ ವ್ಯವಹಾರ. ಅವು ಮಾಡಿದ್ರೆ ನೋಡಿದ್ರೆ ನಾನು ನೋಡ್ತೀನಿ, ಅವು ನೋಡಿ ಕೆಂಪು ಕಣ್ಣು ಮಾಡಿದ್ರೆ ಅವು ನಾನು ತಿಳಿದೀನಿ, ನಾನು ನೋಡೀನಿ, ನಾ ತಿಳಿದೀನಿ, ನಾನು ನಡೆದೀನಿ. ಇವೇನಪ್ಪ ಸರ್ವಬಂಧ ವಿನಿರ್ಮುಕ್ತೇನ. ಇವೆಲ್ಲ ಸಮಸ್ತ ದೇಹ ಇಂದ್ರಿಯಗಳಲ್ಲಿ ಇರುವುದನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡು ದೇಹ ಮುಪ್ಪಾದ್ರೆ ನಾ ಮುಪ್ಪಾದೆ, ಕಣ್ಣು ನೋಡಿದ್ರೆ ನಾನು ನೋಡೋಂಗಿಲ್ಲ, ಬುದ್ಧಿ ತಿಳಿಯೋದ್ರೆ ನಾ ತಿಳಿಯಂಗಿಲ್ಲ ಅಂತೇನು ಆರೋಪ ಮಾಡ್ಕೊಂಡಾನ. ಇವೆಲ್ಲ ವಿನಿರ್ಮುಕ್ತೇನ, ಇವುಗಳಿಂದ ಬಿಡಲ್ಪಟ್ಟವನಾದ ಅಂದ್ರೆ ಅದಕ್ಕೆ ಕೈವಲ್ಯಂ. ಅದಕ್ಕೆ ಕೈವಲ್ಯ ಅಂತ. ಕೇವಲ ಶಭಾವ ಅಂದ್ರೆ ಒಂದೇ 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 ಹೌದಲ್ಲ, ಒಂದೇ, ಅದು ಏನಿಲ್ಲ. ಹೆಂಗೆ ನೀರು ಒಂದೇ ಅದ, ಏನು ಬಣ್ಣ ಕೂಡಿಸ್ತೀರಿ ಆ ಬಣ್ಣ ಹಾಕೋದು. ನೀರು ಅನ್ನೋದು ಸ್ವಭಾವ ಬಿಳಿ ತರಲತ್ವಂ ಶುಭ್ರತ್ವಂ ನೀರದು. ಪರಂತು ಅದ್ರಾಗ ಭಿನ್ನ ಭಿನ್ನ ಬಣ್ಣ ಕೂಡಿಸಿದ್ರೆ ಹೆಂಗೆ ಅನ್ಯ ಥರ ಆಗ್ತದೆ. ಹಂಗೆ ಆತ್ಮನೂ ಕೂಡ ಶುದ್ಧ ಆಗಿ ಅದಾನ. ಇಂದ್ರಿಯಾದಿಗಳು ಮನಸ್ಸುಗಳಿಂದ ಕೂಡಿಕೊಂಡು ಅವುಗಳ ಧರ್ಮವನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡು ಅಹಂ ಸುಖಿ ದುಃಖಿ ಕಾಣೋಹಂ ಬದರೋಹಂ ಇತ್ಯಾದಿ ವ್ಯವಹಾರ ತಪ್ಪಾಗಿ ಮಾಡ್ತಾನವ. ಅದು ವ್ಯವಹಾರ ಮಾಡದೇ ಇರುವುದೇನು ಕೈವಲ್ಯಂ. ಅದು ಕೈವಲ್ಯ ಅಂತಾರೆ. ಕೇವಲ ಶಂಭಾವ ಕೇವಲ ತಾನು ಒಬ್ಬನೇ ಇರೋದು. ಅವು ಯಾವೂ ಇಲ್ಲ, ಅವು ಯಾವೂ ಇಲ್ಲ. ಅದು ತಾನೇ ಅವು ಯಾವೂ ಇಲ್ಲ ಅಂದ್ರೆ ತಾಯಿ ಇಲ್ಲ ಅಂತಲ್ಲ. ಎಲ್ಲರೂ ಬೀಗರು ಊರಿಗೆ ಹೋಗಿದ್ರು ಲಗ್ನಕ್ಕೆ, ಒಬ್ಬನೇ ಕುಂತಿದ್ದ. ಯಾರಾದ್ರೆ ಮನೆಯಾಗ ಯಾರಿಲ್ಲ ಅಂತ. ಅವ ಇಲ್ಲ, ಅವ ಇಲ್ಲ, ಅವ ಅದಾನೆ ಮನೆ, ಯಾರಿಲ್ಲ ನೋಡ್ರಿ ಮನೆಯಾಗ. ಯಾರಿಲ್ಲ ಅಂದ್ರೆ ಅವರೇ ಅದಾನೆ ಅಂದ್ರೆ ಅರ್ಥ ನಾನು ಬಿಟ್ಟು ಯಾರಿಲ್ಲ ಅಂತ. ಹಾಗೆ ಆತ್ಮನ ಬಿಟ್ಟು ಇವು ಯಾವೂ ಇಲ್ಲ. ಇವು ಆತ್ಮ ಅದಾನ, ಆತ್ಮನಿಗೆ ಇಲ್ಲ ಅನ್ನೋಕ್ಕೆ ಯಾರಿಗೂ ಬರೋಂಗಿಲ್ಲ. ಅದು ಬರೋಕ್ಕೆ ಸಾಧ್ಯ ಇಲ್ಲ. ಅಸ್ಥಿ ರೂಪ ತ್ರಿಕಾಲ ಅಬಾಧ್ಯ ಅದಾನವ. ಅದಕ್ಕೇನಪ್ಪ ಅಂದ್ರೆ ಇದೇ ಥರವು ಹಾಗೆ ತಾನೇ ತಾನಾಗಿರುವುದು. ತಾನೇ ತಾನಾಗಿ ಕೈವಲ್ಯನ ದೃಗ್ರೂಪತ್ವಂ, ಅರಿಯುವವನಾಗಿ. ನೋಡ್ರಿ, ದೃಕ್ ಅಂದ್ರೇನು? ಅರಿಯುವವನಾಗಿ. ಏನು ಅದ ಅಂತೂ ಅರಿತಾನೆ, ಇಲ್ಲ ಅಂತೂ ಅರಿತಾನೆ. ಅದರ ಅರ್ಥ ಹೇಳ್ತಾನೆ. ಮಾತ್ರ ಅರಿವಾಗಿ ನಿರ್ಭೇದ ಸಚ್ಚಿದಾನಂದ ರೂಪತ್ವಂ. ಯಾವ ಭೇದವಿಲ್ಲದ ಅಭೇದ ರೂಪವಾಗಿರೋ ಅಂದರೆ ಒಂದರದಾಗ ಎಲ್ಲಿ ಭೇದ ಇರ್ತದೆ. ಏಕರೂಪವಾಗಿರುವ ಸಚ್ಚಿದಾನಂದ ರೂಪತ್ವಂ. ಸತ್ತು ತ್ರಿಕಾಲ ಅಬಾಧ್ಯ ಆವದಲ್ಲಿ ಚಿತ್ತು ಎಲ್ಲವನ್ನು ಅರಿತಾನೆ. ನಿತ್ಯ
ಅಭಾವ ಚತುಷ್ಟಯ ವಿಲಕ್ಷಣ. ಹೀಗೆ ಆತ್ಮ ಏನಪ್ಪ ಅಂದ್ರೆ ಸದಾದಿ ರೂಪದಿಂದ ಆತ ಸಚ್ಚಿದಾನಂದ ರೂಪದಿಂದ ಏನಪ್ಪ ಅಂದ್ರೆ ಅದನ್ನವ ಆತ್ಮ. ದೃಗ್ರೂತಂ ನಿರ್ಭೇದ ಸಚ್ಚಿದಾನಂದ ರೂಪತ್ವಂ ಅಶ್ನುತೆ. ಅಶ್ನುತೆ ಅಂದ್ರೆ ಪ್ರಾಪ್ನೋತಿ, ಪಡಿತಾನೆ. ಅದೇನು ತಿನ್ನಕ್ಕೆ ಬರಂಗಿಲ್ಲ. ಅರ್ಥನು ಅನುಭವತೆ, ಅನುಭವ ಮಾಡ್ತಾನೆ. ಸತ್ಯ ಅನುಭವದಿಂದ ನೋಡಲು ನಿಜಗುಣ ಬರದಲ್ಲ, ತಾನೇ ಅಖಂಡ ಬ್ರಹ್ಮ. ಹೆಂಗಂದ್ರೆ ಸತ್ಯ ಅನುಭವ. ಅಶ್ನುತೆ ಅಂದ್ರೆ ಅನುಭವ. ಅದಲ್ಲ, ಇದು ಖಾರ ಉಪ್ಪು ತಿಂದಕ್ರೆ ಗೊತ್ತಾಗ್ತದೆ, ಇಲ್ಲಕ್ಕೆ ಹೆಂಗೆ ಗೊತ್ತಾಗ. ಹಂಗೆ ಅದು ಸತ್ಯದ ಅನುಭವ, ಅದು ಚಿತ್ತಿನ ಅನುಭವ, ಆನಂದ ಅನುಭವ ಮಾಡ್ತಾನೆ. ಅದಕ್ಕೆ ಅಶ್ನುತೆ ಅಂತಾರೆ. ಅಶ್ನುತೆ ಅನುಭವ. ಅದಕ್ಕೆ ಕೈವಲ್ಯಂ ಅಂದರೆ ಸಚ್ಚಿದಾನಂದದ ಅನುಭವ ಮಾಡ್ತಾನೆ. ತ್ರಿಕಾಲ ಅಬಾಧ್ಯನೂ ನಾ ಇದ್ದೇನೆ, ಅಲುಪ್ತ ಪ್ರಕಾಶನೂ ನಾ ಇದ್ದೇನೆ, ಆನಂದ ಘನರೂಪನೂ ನಾ ಇದ್ದೀನಿ, ಸದಾ ಭಾವರೂಪವಾಗಿ ನಾ ಇದ್ದೀನಿ. ಹೀಗೆ ಅವನಿಗೆ ಅನುಭವಕ್ಕೆ ಬರ್ತದೆ. ಕೇವಲ ಶಬ್ದ ಮಾತ್ರದಿಂದ ಅಲ್ಲ. ಹೌದಲ್ಲಿ ಲಡ್ಡು ರುಚಿ ಅಂತ ಇಷ್ಟೇ ಕೇಳಿದೆ, ತಿಂದ ಅಂದ್ರೆ ಅದು ಅನುಭವ. ಅದು ಹಂಗೆ ಸದ್ರೂಪದ ಚಿದ್ರೂಪದ ಆನಂದದ ಅನುಭವವನ್ನು ಅವ ಮಾಡ್ತಾನೆ. ಅದಕ್ಕೆ ಅಶ್ನುತೆ ಅಂತ ಶಬ್ದ ಇಟ್ಟಾರೆ. ಅಂದರೆ ಪ್ರಾಪ್ಯತೆ. ತತ್ ಪರಮಾತ್ಮನ ಸ್ವರೂಪಂ ಯಥಾತ್ಮ್ಯಂ ತೇ. ಆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ತೇ ಅವರು ತವ ಸಂಪ್ರವಕ್ಷ್ಯಾಮಿ. ತೇ ನಿನಗೆ ತವ ಏನು ಮಾಡ್ತೀನಿ. ಯಾವ ಪರಮಾತ್ಮನನ್ನು ಅರಿತವನು ಅವ ಹೆಂಗಿರ್ತಾನೆ, ಆನಂದದಿಂದ ಬಂದ ಮುಕ್ತನಾಗಿರ್ತಾನೆ ಅಂತ ಹೇಳಿದ್ರಿ. ಆ ಪರಮಾತ್ಮ ಯಾವುದು, ಆ ವಸ್ತು ಯಾವುದು ಹೇಳ್ರಿ. ಕೇವಲ ನಾಮನಿರ್ದೇಶ ಮಾಡಿದರೆ ನೀವು ವಸ್ತುವಿನ ಪ್ರತ್ಯಕ್ಷ ಆಗಬೇಕಲ್ಲ. ಅದು ವಸ್ತು ಯಾವುದು, ಭಾಳ ರುಚಿಯಾದ ಶಾಂತದ ಯಾವುದದು ಹೇಳಿದ್ರಿ. ಅದಕ್ಕೆ ಹೇಳ್ತಾರೆ ಅವರು, ನೀವು ಅದನ್ನು ನಂಗೆ ಪೂರ ಹೇಳ್ರಿ ಅಂತಾನೆ. ಅದಕ್ಕೆ ಸ್ವರೂಪ ಯಥಾತ್ಮ್ಯಂ. ಆ ಯಾವ ವಸ್ತುವಿನ ಅನುಭವ ಮಾಡಿದರೆ ಮನುಷ್ಯನಿಗೆ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿಯಾಗುತ್ತದೆಯೋ ಆ ವಸ್ತುವಿನ ಬಗ್ಗೆ ತೇ ನಿನಗೆ ಸಂಪ್ರವಕ್ಷ್ಯಾಮಿ. ನಿನಗೆ ಮುಂದಿನ ಶ್ಲೋಕದಲ್ಲಿ ವಿಸ್ತಾರವಾಗಿ ನಿನಗೆ ಹೇಳ್ತೀನಿ. ಯಾವುದರ ಅನುಭವ ಮಾಡಿದರೆ ದುಃಖ ನಿವೃತ್ತಿಯಾಗಿ ಆನಂದ ಪ್ರಾಪ್ತಿಯಾಗುವುದು ಅದರ ಬಗ್ಗೆ ನಿನಗೆ ಸಂಪ್ರವಕ್ಷ್ಯಾಮಿ ಅಂದರೆ ಸಮ್ಯಕ್ ಸ್ಪಷ್ಟಂ ಪ್ರಕರ್ಷೇಣ ವಿಸ್ತರೇಣ ವಕ್ಷ್ಯಾಮಿ. ಸಂಪ್ರವಕ್ಷ್ಯಾಮಿ ಅಂದ್ರೇನು, ಸಮ ಉಪಸರ್ಗದ, ಪ್ರ ಉಪಸರ್ಗದ, ವಕ್ಷ್ಯಾಮಿ ಅದ, ಎರಡು ಕೊಟ್ಟರು. ಏನ್ರಿ ಸಂ ಅಪ್ಪ ಅಂದ್ರೆ ಪ್ರ ವಕ್ಷ್ಯಾಮಿ ನಡೀತಿತ್ತು, ಪ್ರವಕ್ಷ್ಯಾಮಿ ಅಂದ್ರೆ ನಡೀತಿತ್ತು. ಸಂಪ್ರವಕ್ಷ್ಯಾಮಿ ಯಾಕಂದರೆ ಏನೋ ವಿಶೇಷ ಕಾಣ್ತದೆ. ಒತ್ತಿ ಒತ್ತಿ ಹೇಳ್ತಾರೆ ಅಂದ್ರೆ ಚಂದ ಕೇಳು ಅಂದಂಗೆ. ನನಗೆ ಏನೋ ವಿಶೇಷ ಕೇಳು. ಸಂಪ್ರವಕ್ಷ್ಯಾಮಿ ಸಮ್ಯಕ್ ರೂಪೇಣ ಅರ್ಥಾತ್ ಶಾಸ್ತ್ರಾಧಾರೇಣ ಪ್ರವಕ್ಷ್ಯಾಮಿ ನಿನಗೆ ಅನುಭವ ಬರುವಂತೆ. ಸಮ್ಯಕ್ ಅಂದ್ರೆ ಅರ್ಥ ಏನ್ರಿ, ಶಾಸ್ತ್ರ ಆಧಾರವಾಗಿ, ಉಪನಿಷತ್ತುಗಳ ಆಧಾರವಾಗಿ ಅದಕ್ಕೆ ಪ್ರವಕ್ಷ್ಯಾಮಿ ಅಂದರೆ ನಿನಗೆ ಅನುಭವಕ್ಕೆ ಬರೋಂಗೆ ಹೇಳ್ತೀನಿ. ಕೆಲವೊಂದು ಮಾತು ಅನುಭವಕ್ಕೆ ಬರೋಂಗೆ ಹೇಳ್ತಾರೆ. ಅದಕ್ಕೆ ಪ್ರಮಾಣ ಇಲ್ಲ, ಪ್ರಮಾಣ ಇಲ್ಲ, ಏನಿಲ್ಲ. ಪ್ರಮಾಣ ಇಲ್ಲದು ನಾವು ಒಪ್ಪಂಗಿಲ್ಲ. ಯಾವ ಶ್ರುತಿ ಪ್ರಮಾಣ ಇಲ್ಲ ಅದು ಒಪ್ಪಂಗನೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ಶ್ರುತಿ ಪ್ರಮಾಣದ ನೀವೇನು ಹೇಳ್ತೀರಿ ನಮ್ಗೆ ತಿಳಿಯಂಗೇನಿಲ್ಲ. ಪ್ರಮಾಣ ತೊಗೊಂಡು ಏನು ಮಾಡೋಣ, ಅದಕ್ಕೆ ನಮ್ಗೆ ತಿಳಿಲಿದ್ದಕ್ಕೆ. ಅದಕ್ಕೆ ಶ್ರುತಿ ಆಧಾರದಿಂದ ನಿನಗೆ ಅನುಭವಕ್ಕೆ ಬರುವಂತೆ ಅಸುನತೆ, ನಿನಗೆ ಅನುಭವ ಬರುವಂತೆ ಏನಪ್ಪ ಅಂದ್ರೆ ನಿನಗೆ ನಾ ಹೇಳ್ತೀನಿ ಕೇಳು ಅಂತ ಅವರು ಹೇಳಿದರು. ಏನ್ರಿ ಅದು ಏನು ಆ ಪರಮಾತ್ಮನ ಬಗ್ಗೆ ನಿನಗೆ ಸವಿಸ್ತಾರವಾಗಿ ಸಂಶಯ ಹೋಗಿ ಅನುಭವಕ್ಕೆ ಬರುವಂತೆ ಸಂಪ್ರವಕ್ಷ್ಯಾಮಿ ಎಂದಿರಿ. ಅದು ಯಾವುದು? ಆತ್ಮಾನ ವಕ್ತು ಪ್ರಕ್ರಮತೆ. ಆತ್ಮನ ಬಗ್ಗೆ ಹೇಳೋಕ್ಕೆ ಪ್ರಕ್ರಮತೆ ಅಂದರೆ ಶುರು ಮಾಡ್ತೇವೆ ನಿಮಗೆ ಕೇಳುವ ಅಂತ.
ಏನು ರೀ ಅದು? ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯಲಂಬನ ಅವಸ್ಥಾತ್ರಯ ಸಾಕ್ಷಿ ಚ ಸನ್ ಪಂಚಕೋಶ ವಿಲಕ್ಷಣ. ಚಂದ್ರೋದಯ ಕೇಳೋದವ್ರಿಗೆಲ್ಲ ಬರ್ತಾಯಿದೆ. ಚಂದ್ರೋದಯದಾಗಿ ಇಟ್ಟು ಹೇಳ್ಯಾರ ಅವರು. ಇದು ಸಂಸ್ಕೃತ ಹೇಳ್ಯಾರ ಅಷ್ಟೇ. ಏನು ಹೇಳಿದ್ರೆ ಅಸ್ತಿ ಕಶ್ಚಿತ್ ಒಂದು ಅದಪ್ಪ, ಯಾವುದು ಗೊತ್ತಿಲ್ಲ ನಮಗೆ. ಒಂದು ಅದಕ್ಕೆ ಹೆಸರು ಇಡ್ತೇವೆ. ಅದು ಯಾವುದಕ್ಕೆ ಹೆಸರು ಇಡಬೇಕಾದ್ರೆ ಮೊದಲು ಇರಬೇಕೇ. ಅದು ಇರಬೇಕು, ಹೆಸರು ಇಡೋಕ್ಕೆ ಬರೋಂಗಿಲ್ಲ. ಅದು ಇರಬೇಕು. ಅಸ್ತಿ ಕಶ್ಚಿತ್, ಅಸ್ತಿ ಅಂದ್ರೆ ಅದ, ಇದ್ದ ಮೇಲೇ ಇಲ್ಲ. ತೋರೋದು ತೋರ್ಲಾರ್ದು, ಬೇಕಾದದು ಬೇಕಾಗಲಾರ್ದು, ಇವೆಲ್ಲ ಮುಂದೆ ಪರಿಚ್ಛನ್ನ ಪೂರ್ಣ ಮುಂದಿನ ಮಾತು. ಮೊದಲು ಅದ ಇಲ್ಲ. ಬಂದಿ ಮಗ ಕರ್ಗದನೋ ಕೆಂಪದನೋ, ಹೌದಲ್ಲ, ದಪ್ಪದನೋ ತೆಳಗದನೋ, ಬುದ್ಧಿಮಾನದನೋ ಬುದ್ಧಿಮಾನ ಇಲ್ಲೋ, ಹುಚ್ಚಿದೆ. ಬಂಜಿ ಮಗನೇ ಇಲ್ಲ. ಮೊದಲು ಅದ. ಆ ಮಗ ದಂಡದನ, ಶಾಣೆ ಅದನ, ಹುಚ್ಚದನ, ಗಿಡ್ಡದನ, ಏನು ಹೇಳಿ ಮೊದಲು ಅಸ್ಥಿ ಜರೂರು. ಅದಕ್ಕೆ ಆ ಪರಮಾತ್ಮನ ಬಗ್ಗೆ ಹೇಳ್ತಾರೆ, ಅದು ಸಚ್ಚಿದಾನಂದ ಅಂತಾರೆ. ಅದು ಏನದ? ಅಸ್ಥಿ ಕಶ್ಚಿತ್ ಸ್ವಯಂ. ನೋಡ್ರಿ, ಅಸ್ಥಿ ಅದು ಅದ. ಏನೋ ಅದ್ರ ಬಗ್ಗೆ ನಿಮ್ಗೆ ಹೇಳಕತ್ತೀನಿ. ಒಂದು ಅದ, ಖಚಿತ ಅಂದರೆ ಒಂದು ಅದ. ಏನು ಅದು? ಸ್ವಯಂ. ಸ್ವಯಂ ಅದ. ಸ್ವಯಂ ಅಂದರೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲದೆ ಇರುವುದು ಸ್ವಯಂ ಅದ. ಅದರ ಇರುವಿಕೆಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಅದರ ತೋರುವಿಕೆಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಸೂರ್ಯ ಅದ ನನ್ನಕ್ಕ, ಸೂರ್ಯನ ತೋರ್ಸಕ್ಕೆ ಮತ್ತೊಂದು ಬೆಳಕು ನಮಗೂ ಜರೂರತೆ ಇಲ್ಲ. ಜರೂರತಿಲ್ಲ. ಹಾಗೆ ಕಶ್ಚಿತ್ ವಸ್ತು ಅಸ್ತಿ. ಪರಮಾತ್ಮ ಅಂದರೆ ಏನು ರೀ ಕೇಳಿದ್ರೆ ಅಂತ ಒಂದು ಅದ ಅಪ್ಪ. ಮೊದಲ ಅದ ಅಂತ ಒಪ್ಪಲು ಮುಂದೆ ಕಾರ್ಗ ಕೆಂಪು ನೋಡೋಣ. ಮೊದಲ ಅಸ್ತಿ ಕಶ್ಚಿತ್ ಒಂದು ವಸ್ತು ಅದ. ಹೆಂಗದ? ಸ್ವಯಂ ಅದ. ಹೌದ? ಸ್ವಯಂ ಅದ. ಸ್ವಯಂ ಅಂದ್ರೆ ಇನ್ನೊಬ್ಬರ ಆಶ್ರಿತ ಇಲ್ಲದು. ಇನ್ನೊಬ್ಬರ ಆಶ್ರಿತ ಇಲ್ಲ. ಅದು ಸ್ವತಃ ಅದ. ಅದರ ಇರುವಿಕೆಯಲ್ಲಿ, ಅದರ ತೋರುವಿಕೆಯಲ್ಲಿ ಇನ್ನೊಂದರ ಅವಶ್ಯಕತೆ ಇಲ್ಲ. ಹಾಗೊಂದು ವಸ್ತು ಅದು ಸ್ವಯಂ ಅದ. ಇನ್ನೊಬ್ಬರ ಆಧಾರದಿಲ್ಲ. ಸ್ವಯಮೇವ ಸಕಲಕ್ಕೂ ಆಧಾರಭೂತವಾಗಿ ತಾ ಸ್ವತಃ ಅದಕ್ಕೆ ಯಾವುದರ ಆಶ್ರಯ ಇಲ್ಲದೆ ಅದ. ಅದಕ್ಕೆ ಹೇಳಿದ್ರು ಅವರು ಸ್ವಯಂ ಕಶ್ಚಿತ್ ಸ್ವಯಂ ಅಸ್ತಿ. ಹಾಗಾದರೆ ಸ್ವಯಂ ಅದ, ಯಾವುದರ ಆಶ್ರಯದಲ್ಲಿಲ್ಲ, ಎಲ್ಲಕ್ಕೂ ಅದೇ ಆಶ್ರಯ ಅದ. ಹಂಗೊಂದು ವಸ್ತು ಅದ. ಮತ್ತೆ ಹೆಂಗದ? ನಿತ್ಯಂ, ನಿತ್ಯದ. ತ್ರೈಕಾಲಿಕ ಅತ್ಯಂತ ಅಭಾವ ಏನದ? ಅಲ್ಲಿ ಇಲ್ಲ. ಹಿಂದೂ ಅದ, ಈಗೂ ಅದ, ಮುಂದೆ ಇರ್ತದೆ. ಜಗತ್ತಿನ ಯಾವ ಪದಾರ್ಥಗಳು ತ್ರೈಕಾಲಿಕವಾಗಿ ಇರಂಗಿಲ್ಲ. ಇತ್ತು ಅದ ಇಲ್ಲ. ಇತ್ತು ಅಂತೇವೆ, ಅದ ಅಂತೇವೆ, ಮುಂದೆ ಇಲ್ಲ ಅಂತೇವೆ. ಈ ವಸ್ತು ಹಾಗಲ್ಲ. ಇತ್ತು, ಈಗ ಅದ, ಮುಂದೆ ಇಲ್ಲ. ಈ ಪ್ರಶ್ನೆ ಇಲ್ಲ. ಸರ್ವದಾ ಅದ. ಭೂತ, ವರ್ತಮಾನ, ಭಾವಿ ಕಾಲಗಳಲ್ಲಿ ಕೂಡ ಇದೇನಪ್ಪ ಅದ. ಹೆಂಗದ? ಸ್ವಯಂ ಅದ, ಯಾರ ಆಶ್ರಯದಿಲ್ಲ. ಮತ್ತೆ ಹೆಂಗದ? ಅಹಂ ಪ್ರತ್ಯಯ ಆಲಂಬನ. ಅದು ಏನು ಅದ ಅದ ಅಂತೀರಿ? ಅದು ಏನು ಹೆಂಗಂದ್ರೆ ಏನು? ಅಹಂ ಪ್ರತ್ಯಯ ಆಲಂಬನ. ನಾ ಅಂತ ಅನ್ನೋ ಶಬ್ದಕ್ಕೆ ಯಾವುದು ಆಶ್ರಯ ಆಗ್ಯದ ಅದು. ಹೌದು? ಎಲ್ಲ ವ್ಯವಹಾರಿಗೆ ನಾ ನೋಡ್ತೀನಿ, ನಾ ಕೇಳ್ತೀನಿ, ನಾ ಮುಡ್ತೀನಿ, ನಾ ತಿಂತೀನಿ, ನಾ ಬರ್ತೀನಿ, ನಾ ಹೋಗ್ತೀನಿ, ಸಮಸ್ತ ವ್ಯವಹಾರಗಳಿಗೂ ಆಲಂಬನವಾಗಿರುತ್ತೆ, ಆಶ್ರಯಭೂತವಾಗಿರ್ತಕ್ಕಂಥದ್ದು ಯಾವುದದ? ಅದು ಒಂದು ಅದ. ಏನು ರೀ ಅದ? ಅದೇ ಏನದ? ಯಾಕೆ ಪರಮಾತ್ಮನಿಗೆ ಅನಿರ್ವಾಚ್ಯ ಅಂತ ಯಾಕಂದ್ರು?
ಇದಂ ಇತ್ತಂ ಇತಿ ವಕ್ತುಂ ನ ಶಕ್ಯತೆ. ಇದು ಹೀಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಮಾಯಾನು ಅಂತಾರೆ, ಈ ಕಡೆ ಬ್ರಹ್ಮನು ಅದ. ಮಾಯಾ ಯಾಕೆ ಹೇಳಕ್ಕೆ ಬರೋಂಗಿಲ್ಲ, ಅದು ಇದ್ದಂಗಿಲ್ಲ ಅಂತ ಗಳಿಗೆ ಬೇರೆಕ್ಕೆ ಹೇಳೋದು. ಇದು ವಾಣಿನೇ ಅಲ್ಲಿ ಹೋಗಿಲ್ಲ, ಇದು ಸಮಸ್ಯೆ ಅದ. ಅದಕ್ಕೆ ಅನಿರ್ವಾಚ್ಯಂ ಅಂತ ಶಬ್ದಶಾಸ್ತ್ರ ಹೇಳಿದರು. ಹೀಗೆ ನಾನು ಎಂಬ ಈ ಪ್ರತೀತಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು, ಅದು ಒಂದು ಕಶ್ಚಿತ್ ಅಸ್ತಿ, ಒಂದು ಅದ ಅದ. ಮತ್ತೆ ಹೆಂಗದ್ರಿ ಹಿಂಗಿಟ್ಟಂದ್ರೆ ನಮ್ಗೆ ಗೊತ್ತಾಗಲಿಲ್ಲ ರೀ. ನಾನು ಇರೋದನ್ನು ಅದು ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂದರು. ಅವಸ್ಥಾತ್ರಯ ಸಾಕ್ಷಿ ಇದು ಗೊತ್ತಾಗ್ತದೆ ನೋಡ್ರಿ. ಅಮ್ಮ ಪ್ರತ್ಯಯ ಆಲಂಬನ ಅವಸ್ಥಾತ್ರಯ ಸಾಕ್ಷಿ, ಜಾಗ್ರ ಸ್ವಪ್ನ ಸುಷುಪ್ತಿ ಇವುಗಳ ಸಾಕ್ಷಿಯಾಗಿ ಅರಿತಾರಲ್ಲ. ಮೂರು ಅವಸ್ಥೆಯಲ್ಲಿ ವಿಶ್ವ ತೇಜಸ ಪ್ರಾಜ್ಞನಾಗಿ, ಜಾಗ್ರದ ಅವಸ್ಥೆಯಲ್ಲಿ ವಿಶ್ವನಾಗಿ, ಸ್ವಪ್ನದಲ್ಲಿ ತೇಜಸ್ಸನಾಗಿ, ನಿದ್ದೆಯಲ್ಲಿ ಪ್ರಾಜ್ಞನಾಗಿ ಅರಿತಾನೆ ಇಲ್ಲ. ಅದಾನು ಎಲ್ಲಿ ಅವಸ್ಥಾತ್ರಯ ಸಾಕ್ಷಿ, ಜಾಗ್ರ ಸ್ವಪ್ನ ಸುಷುಪ್ತಿಗಳ ಸಮಸ್ತ ವ್ಯವಹಾರಗಳನ್ನು ಉಂಟೆಂದು ಇಲ್ಲೆಂದು, ಬೇಕೆಂದು ಬೇಡೆಂದು ಏನು ವ್ಯವಹಾರ ನಡೀತಾವ ಆ ವ್ಯವಹಾರ ಎಲ್ಲವನ್ನು ಕೂಡ ಅರಿಯತಕ್ಕಂಥವನಾಗಿರ್ತಾನೆ. ಎಲ್ಲ ನೋಡಿ, ರೋಡ್ ಲೈಟ್ ಇರ್ತಾವಲ್ಲ, ರೋಡ್ ಲೈಟ್ ಸೈಕಲ್ ಮೇಲೆ ಹೋಗ್ತಾನೆ, ಗಾಡಿ ಮೇಲೆ ಹೋಗ್ತಾನೆ, ನಡ್ಕೋತಾವ, ಸಾಕ್ಷಿ. ಎಲ್ಲ ವ್ಯವಹಾರಗಳಿಗೆ ಅದು ಸಾಕ್ಷಿ ಅದ ರೋಡ್ ಲೈಟ್. ಯಾರೇನಕ್ಕೆ ಮಾಡಲ್ಲ, ಕಾಡ್ರು ಮಾಡಿ ಸುಳ್ಳು ಮಾಡಿ ಅಂಥವ್ರು ಸಾಕ್ಷಿ. ಹಾಗೆ ಸಮಸ್ತ ವ್ಯವಹಾರಗಳನ್ನು ನೋಡ್ತಕ್ಕಂಥವು ಎಲ್ಲಿ ಅವಸ್ಥಾತ್ರಯ, ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ವಿಶ್ವ ತೇಜ ಪ್ರಾಜ್ಞನಾಗಿ, ಸನ್ ಪ್ರಾಜ್ಞನಾಗಿ. ಏನು ಯಾವುದು ತೋರ್ತದೆ ಅದು ಆತ್ಮ ಅದ. ಮತ್ತು ಹಂಗದ ಪಂಚಕೋಶ ವಿಲಕ್ಷಣ ಸಾಕ್ಷಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇವು ಕೋಶ ಅದವಲ್ಲ. ಈ ಕೋಶ ಅಂದ್ರೆ ಮುಸ್ತವ, ಆತ್ಮನನ್ನು ಮುಚ್ಚಾವ, ಅದಕ್ಕೆ ಕೋಶ ಅಂತ. ಹಾಗೆ ಇವು ಅಂಗಿ ಮನುಷ್ಯ ಒಳಗೇನದನ್ನು ಗೊತ್ತಾಗಿಲ್ಲಲ್ರಿ, ಕರ್ಗದನ ಕೆಂಪು ಗೊತ್ತಾಗಿಲ್ಲ, ಮುಸ್ತವ. ಅವು ಒಂದು ದೃಷ್ಟಿಯಿಂದ ಕೋಶ ಅಂತ ಅದಕ್ಕಂತೇಳಿ ಅಂದರೆ ರಕ್ಷಣೆ ಮಾಡೋದಕ್ಕೆ ಅಂತಿರ್ತಾರೆ, ಹೌದಲ್ಲ. ಟ್ರೆಜರರಿ ಅಂತಿರ್ತಾರೆ, ಟ್ರೆಜರ್ ಹಂಗೆ ಕೋಶದ. ಇವು ಆತ್ಮನ ರಕ್ಷಣೆ ಮಾಡ್ತಾವೆ, ಜೀವನನ್ನು ರಕ್ಷಣೆ ಮಾಡ್ತಾವೆ. ದೇಹೋಹಂ ಕಾಣೋಹಂ ಇವೆಲ್ಲ ದೃಷ್ಟಿ ರಕ್ಷಣೆ ಮಾಡ್ತವೆ. ಇವು ಕೋಶ ಅಂತ ಕರೆದು. ಸತ್ಯವಾದ ಆತ್ಮನನ್ನು ಅರಿಯಗೊಳ್ಳಾರದಕ್ಕೆ ಮುಚ್ಚೋದಕ್ಕೂ ಕೋಶ ಅಂತಾರೆ. ಇದಕ್ಕೆ ಇದು ಆತ್ಮನ ರಕ್ಷಣೆನೂ ಮಾಡ್ತವೆ. ತಿಜೋರಿ ಆತ್ಮನ ರಕ್ಷಣೆನೂ ಮಾಡ್ತದೆ, ರೊಕ್ಕ ಕಾಣಗೊಡದಾರ್ದಂಗೂ ಮಾಡ್ತದೆ, ಎರಡೂ ಮಾಡ್ತವೆ. ಹೀಗೇನಪ್ಪ ಅಂತ ಕೇಳಿದರೆ ಇವೆಲ್ಲ ಏನದಾವ ಅಂದ್ರೆ ಇವು ತೋರ್ತಾವೆ ಅವಸ್ಥಾತ್ರಯ ಸಾಕ್ಷಿ. ಆಮೇಲೆ ಪಂಚಕೋಶ ವಿಲಕ್ಷಣ ಸಾಕ್ಷಿ. ಯಾಕಂದ್ರು ಸಾಕ್ಷಿ ಯಾಕಂದ್ರೆ ಅಲ್ಲಿ ಚೇತನದ ಅವಶ್ಯಕತೆ ಇದೆ ಸಾಕ್ಷಿ ಅಂತ. ಪಂಚಕೋಶ ಶರೀರ ಅದಾವ, ಅನ್ನಮಯ, ಪ್ರಾಣಮಯ, ಇವು ಮುಸ್ತವ ಅಂತ ಕೋಶ ಅಂದರು, ಅರಿತನಂತ ಸಾಕ್ಷಿ ಅಂದರು. ಪಂಚಕೋಶ ವಿಲಕ್ಷಣ ಇವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆಮೇಲೆ ಆನಂದಮಯ. ಇವು ಏನದಾವ ಅಂದ್ರೆ ಆತ್ಮನನ್ನು ಸ್ಫುಟವಾಗಿ ಸ್ಪಷ್ಟವಾಗಿ ಅರಿಗುಡಂಗಿಲ್ಲ. ಅದಕ್ಕೆ ಇವಕ್ಕೆ ಏನಂದ್ರೆ ಹೆಂಗೆ ತಿಜೋರಾಗಿ ಇದ್ದು ಸಾಮಾನು ಗೊತ್ತಾಗಂಗಿಲ್ಲ, ಕೋಶದಾಗಿದ್ದು ಸಾಮಾನು ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಆತ್ಮನನ್ನು ಅರಿಗುಡಂಗಿಲ್ಲ ಅಂತ ತಿಳ್ಕೊಂಡು ಇವಕ್ಕೆ ಕೋಶ ಅಂತ ಕರೆದ. ಪಂಚಕೋಶ ವಿಲಕ್ಷಣ, ಇದರಿಂದ ಆತ್ಮ ವಿಲಕ್ಷಣ. ಏನೇನದಾನ ಅಹಂ ಪ್ರತ್ಯಯಕ್ಕೆ ಆಶ್ರಯಭೂತನಾಗಿ, ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾಗಿ, ಆಮೇಲೆ ಪಂಚಕೋಶ ವಿಲಕ್ಷಣನಾಗಿ, ಕಶ್ಚಿತ್ ಸ್ವಯಂ ನಿತ್ಯಂ ಅಸ್ತಿ. ಏನು
ಇದಕ್ಕೆ ವಿಲಕ್ಷಣವಾಗಿ ಯಾವುದೋ ಏನೋ ಒಂದು ಅದ, ಅದರ ಮೇಲೆ ಇವೆಲ್ಲ ವ್ಯವಹಾರ ನಡೀತಾವೆ. ಒಂದು ಅದ, ಅದ್ರ ಬಗ್ಗೆ ನಿನಗೆ ಹೇಳ್ತೀನಿ ಅಂತಾರೆ ಅವರು. ಅದು ಯಾವುದನ್ನೋದು ಹೇಳ್ತೀನಿ ನಿನಗೆ. ಇಲ್ಲಿ ಪ್ರತಿಜ್ಞೆ ಮಾಡಿದ್ರು ಅವರು. ಯಾವುದು ಅವಸ್ಥಾತ್ರಯಗಳಿಗೆ, ಪಂಚಕೋಶಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು, ಅಹಂಕಾರಕ್ಕೆ ಆಶ್ರಯವಾಗಿ ಇರುವಂಥದ್ದು ಒಂದು ಅದ, ಒಂದು ಸತ್ಯ ಅದ. ಅದಕ್ಕೇನಪ್ಪ ಅಂದ್ರೆ ಅದರ ಬಗ್ಗೆ ನಿನಗೆ ಹೇಳ್ತೀನಿ ಕೇಳು ಅಂತ ತಿಳ್ಕೊಂಡು ಇಲ್ಲಿ ಪ್ರತಿಜ್ಞೆಯನ್ನು ಮಾಡಿದರು ಅವರು. ಸ್ವಯಂ ಅಂದರೆ ತಾನೇ. ಹೌದಾ, ತಾನೇ. ಕೆಲವೊಂದು ಜನ ಸ್ವತಃ ಶೂರ ಇರ್ತಾರೆ, ಕೆಲವೊಂದು ಜನ ಬಂದೂಕ ತೊಗೊಂಡು ಶೂರ ಹಾಕ್ತಾರೆ. ಒಬ್ಬನೇ ಹೋದ್ರೆ ಹೊಡೆದಾಕ್ತಾರೆ ಅವನಿಗೆ. ಇನ್ನು ಬಂದೂಕ 4 ಮಂದಿ ಕರ್ಕೊಂಡು ಹೋಗ್ಕಲ್ಲ, ಸ್ವತಃ ಶೂರಲ್ಲ, ಶಾಂತ ಇರ್ತಾನಲ್ಲ. ಭೀಮಣ್ಣ, ಅರ್ಜುನ ಇವರೇನಿದ್ರು ಸ್ವಂತ ಶೂರರು, ಯಾರು ಜರುತ್ತಿತ್ತಿಲ್ಲ ಅವನಿಗೆ. ಒಳಗಾದ ಕಿಚಕನ ಕೊಂದ ಹೆಂಗಾದ್ರೆ ಹಾಗೆ ಸ್ವಂತ ಶೂರ ಇರಬೇಕು. ಏನಿಲ್ಲ, ಆ ಭೀಮನಿಗೆ ಯಾವ ₹50 ಜರುರತ್ತು ಇರಲಿಲ್ಲ ರೀ, ಸೀದಾ ಗುಮ್ಮಿ ಕೊಲ್ತಿದ್ದವು. ಹಾಗೆ ಅವನು ಸ್ವಂತ ಶೂರ. ಅದಕ್ಕೆ ಸ್ವಯಂ ಅಂತಾರೆ ಅವರು. ಶಾಸ್ತ್ರ ಹೇಳಿದ್ರು ಸ್ವಯಂ ಸತ್ತಾಪೂರ್ತಿ ವಿಷಯ ಪರ ಅನಪೇಕ್ಷ. ತಾನು ಬೆಳಗಲಿಕ್ಕೆ, ಪ್ರಕಾಶ ಮಾಡಲಿಕ್ಕೆ ಏನಪ್ಪ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ನಮ್ಮ ಪ್ರಕಾಶ ಮಾಡೋಕ್ಕೆ ಹತ್ಯಾವೆ ಇವು ಅನ್ಯ ಆಶ್ರಯ ಅದಾವೆ. KEB ಆಯ್ತಾ, ಪ್ರಕಾಶದ ಅನ್ಯರ ಅಪೇಕ್ಷೆ ಅದ. ಕರೆಂಟ್ ಇದ್ರೆ ನಾ ಬೆಳಗ್ತೀನಿ ನೋಡ್ರಿ, ಕರೆಂಟ್ ಇದ್ದರೆ ಫ್ಯಾನನ್ನು ನಾ ತಿರುಗ್ತೀನಿ ನೋಡ್ರಿ, ಇಲ್ಲ ಅಂದ್ರೆ ತಿರುಗಂಗಿಲ್ಲ ನಾ. ಹೌದಲ್ಲ, ಇನ್ನೊಬ್ಬರ ತಾನು ತಿರುಗುವಿಕೆ, ಪ್ರಕಾಶದಲ್ಲಿ ಇನ್ನೊಬ್ಬರ ಅಪೇಕ್ಷೆ ಅದ. ಆತ್ಮ ಹೆಂಗದ ನಾವ ಪರ ಅನಪೇಕ್ಷ. ಅದಕ್ಕೆ ತನ್ನ ಇರುವಿಕೆಯಲ್ಲಿ, ತನ್ನ ಜ್ಞಾನದಲ್ಲಿ, ತನ್ನ ಆನಂದದಲ್ಲಿ ಇನ್ನೊಬ್ಬರ ಅಪೇಕ್ಷೆ ಇಲ್ಲ, ಇನ್ನೊಂದರ ಅಪೇಕ್ಷೆ ಇಲ್ಲ. ಹಾಗೆ ಆತ್ಮ ಅಂತ ಹೇಳಕ್ಕೆ ಅಂತಾರೆ ಅಂದ್ರೆ ಅದು ಸತ್ತ ಸ್ಫೂರ್ತಿ ವಿಷಯಂ, ಬೆಳಗುವುದರಲ್ಲಿ, ಅರಿಯುವುದರಲ್ಲಿ ಏನದ ಪರ ಅನಪೇಕ್ಷ, ಇನ್ನೊಬ್ಬರ ಅಪೇಕ್ಷೆ ಮಾಡೋಂಗಿಲ್ಲ. ಇದು ಮೊದಲನೇದು. ಅಹಂ ಪ್ರತ್ಯಯ ಆಲಂಬನ. ಅಹಂ ಪ್ರತ್ಯಯಕ್ಕೆ, ನಾನೆಂಬುದಕ್ಕೆ ಆಶ್ರಯವಾಗಿರುವುದು ಯಾವುದೋ ಅದು. ಅದು ಏನದದು? ಅಹಮಾಕಾರ ವೃತ್ತಿ ಮನಃ ತಾದಾತ್ಮ್ಯಪನ್ನಯ ಅಹಂ ವೃತ್ತೇರ್ ಆಶ್ರಯ. ಏನು ಇದು ಅಹಂಕಾರ ಏನದೇಪ ಹೇಳ್ತಾರವರು? ಅಹಮಾಕಾರ ವೃತ್ತಿ ಮನಸ ಅಹಮಾಕಾರ ವೃತ್ತಿ ಎಲ್ಲ ಯಾಕಂದ್ರೆ ಮನಸ್ಸಿನಿಂದಾನೆ. ಮನಸ್ಸ ನಿದ್ರೆಯೋ ಲಯ ಆಗಿರ್ತದೆ, ಅವಾಗೇನೇ ಇಲ್ಲ. ಮನ ಅಂದರೆ ಅಂತಃಕರಣದ್ದೇ ಚಿತ್ತ ಬುದ್ಧಿ ಅಹಂಕಾರ ಅದ. ಅದಕ್ಕೆ ಹೇಳ್ತಾರೆ ಅವರು, ಅಹಂಕಾರ ವೃತ್ತಿ ಏನಪ್ಪ ಅಂತ ಕೇಳಿದರೆ ಇದರ ತಾದಾತ್ಮ್ಯ ಅಹಂ ವೃತ್ತೇರ್ ಆಶ್ರಯ. ಅಹಂಕಾರದಲ್ಲಿ ಆತ್ಮನು ತಾದಾತ್ಮ್ಯ ಆದಾಗನೇ ಅಹಮ್ಮನು ಬುದ್ಧಿ ಬರ್ತದೆ. ಅಂತಃಕರಣದ ವೃತ್ತಿಯಲ್ಲಿ ನಾನು ಸ್ಮರಣ ಮಾಡುತ್ತೇನೆ, ನಾನು ಅಭಿಮಾನ ಇವೆಲ್ಲ ಏನದ ಅಂತಃಕರಣ ವೃತ್ತಿಯಲ್ಲಿ ಆತ್ಮ ಇದ್ರೇ ಇದು ನಾ ಅಂತದ ಅಂತಃಕರಣ, ಇಲ್ಲಂದ್ರೆ ಏನಂತದ್ದು ಅವನ ಆಶ್ರಯದಲ್ಲಿ ಹಾಕೋದು. ಅದಕ್ಕೆ ಅಹಂಕಾರ ವೃತ್ತಿಗೆ ಏನಪ್ಪ ಅಂದ್ರೆ ಅಹಂಕಾರ ವೃತ್ತಿಯಿಂದ ಕೂಡಿಕೊಂಡಿರುವ ಮನಸ್ಸು ಏನದ, ಅದರ ಜೊತೆಗೆ ಅದು ಆತ್ಮನ ತಾದಾತ್ಮ್ಯ ಆಗಿನೇ ನಾನೇ ಅಹಂ, ಅದಕ್ಕೆ ನಾನೇ ಮಾಡೀನಿ, ನಾನೇ ನೋಡೀನಿ, ನಾನೇ ತಿಳಿದೀನಿ ಅಂತ ಹೇಳಿದ ಅಂತಃಕರಣದ ತಾದಾತ್ಮನಾಗಿ ಏನಪ್ಪ ಅಂದ್ರೆ ಆಶ್ರಯ ಇವನೇ ಅದಾನ. ಇವ ಇಲ್ಲಾಂದ್ರೆ ಏನು ಮಾಡ್ತಿತ್ತಿಲ್ಲ. ಅಹಂ ವೃತ್ತೇರ್ ಆಶ್ರಯ ಏನಂದರೆ ನಾನೇ ಆತ್ಮನೇ ಅಹಂ ವೃತ್ತಿಗೆ ಆಶ್ರಯನಾಗಿದ್ದಾನೆ. ಅಹಂ ಪ್ರತ್ಯಯ ಏನ್ರಿ? ಅಹಂ ವೃತ್ತಿ. ಪ್ರತ್ಯಯ ಅಂದರೆ ವೃತ್ತಿ ವ್ಯವಹಾರ. ಅದಕ್ಕೆ ಲಂಬನಂ ಬಿಂಬಗ್ರಹಣಿ ಯಶ್ ಎಲ್ಲ ಆತ್ಮನ ಎಲ್ಲಿ ನಾನು ನೀನು ಈ ವೃತ್ತಿಗೆ ಏನಪ್ಪ ಅದಕ್ಕೆ
ಆಶ್ರಯ ಆಗಲಿಕ್ಕೆ ಏನು ಕಾರಣ ಅದನ್ನು ಅದು ಲಂಬನಂ ಆಲಂಬನಂ. ಯಾಕಂತ ಕೇಳಿದ್ರೆ ಅಹಂಕಾರ ಇವೆಲ್ಲ ವ್ಯವಹಾರ ಮಾಡಬೇಕಾದ್ರೆ ಆತ್ಮನ ಬಿಂಬದ ಪ್ರತಿಬಿಂಬನ ಪಡೆದುಕೊಂಡೇ ವ್ಯವಹಾರ ಮಾಡ್ತಾವೆ. ಇಲ್ಲ ಅಂದ್ರೆ ಬಿಂಬರೂಪನಾದ ಆತ್ಮ ಇರಲಿಲ್ಲ ಅಂದ್ರೆ ಅಹಂಕಾರ ವೃತ್ತಿಯಲ್ಲಿ ಅದು ಅಭಿಮಾನ ಬರ್ತಿದ್ದಿಲ್ಲ. ಆಮೇಲೆ ಸ್ಮರಣದಲ್ಲಿ ಸ್ಮರಣ ಆಗ್ತಿದ್ದಿಲ್ಲ. ಈ ವೃತ್ತಿ ಭಿನ್ನ ಪ್ರಕಾರ ವ್ಯವಹಾರ ಮಾಡ್ತಾವೆ. ಅಭಿಮಾನ ಮಾಡಿದಾಗ ಅಹಂಕಾರ, ಸ್ಮರಣ ಮಾಡಿದಾಗ ಚಿತ್ತು, ಹೀಗೆ ಅಂತಾವೆ. ಪರಂತು ಇವೆಲ್ಲ ಸ್ಮರಣಕ್ಕೆ ಅಭಿಮಾನಕ್ಕೆ ಅವು ಬಿಂಬ ಯಾರಾದರೆ ಆತ್ಮನ ಪ್ರತಿಬಿಂಬವೇ ಚಿತ್ತದಲ್ಲಿ, ಅಹಂಕಾರದಲ್ಲಿ ಇವೆಲ್ಲ ಪ್ರತಿಬಿಂಬಿತ ಆಗಿ ವ್ಯವಹಾರ ನಡೀತವೆ ಅಂತ ನಾವು. ಅವಸ್ಥಾತ್ರಯ ಸಾಕ್ಷಿ. ಮುಂದಿನ ಹೇಳಿದ್ರೆ ಅವಸ್ಥಾತ್ರಯ ಸಾಕ್ಷಿ. ಅವಸ್ಥಾ ಅಂದರೆ ಏನ್ರಿ? ಸ್ಥಾತಿಷ್ಠ ಧಾತು ಅದು. ಅವಪವಾಗಿ ಇವೇನಾರ ಉಪಸರ್ಗಗಳ ಶಾಸ್ತ್ರ 21 ಉಪಸರ್ಗದ ಸಂಸ್ಕೃತ. ಅದಕ್ಕೆ ಇನ್ನೊಂದು ರೂಪದಲ್ಲಿ ತೋರುವುದೇ ಅವಸ್ಥೆ. ನೋಡ್ರಿ ಅವ್ನು ಹೆಂಗೆ ಅವಸ್ಥೆ ಆಗ್ಯದ ಅಂತೀರಿ ನೀವು. ಮಧ್ಯಾಹ್ನದ ಬಿಸಿಲಾಗ ಬಂದಿರಬೇಕು, ಮಾರ್ಯಾಗ ಬೆವರಿಗೆ ಬರ್ತಿರಬೇಕು, ನೋಡ್ರಿ ಅವಸ್ಥೆ ಹೆಂಗೆ. ಅವಸ್ಥೆ ಅಂದರೆ ಇನ್ನೊಂದು ರೂಪದಲ್ಲಿ ತೋರುವುದು. ವ್ಯವಸ್ಥಾಕ್ಕೆ ಅವಸ್ಥಾ ಅಂದಾರೆ. ಇನ್ನೊಂದು ರೂಪ ವ್ಯವಸ್ಥೆ ಮಾಡ್ಕೊಳ್ಳೋದು ಅವಸ್ಥಾ ನಾವು ಆ ರೀತಿಯಾಗಿ ಕಂಡದ. ಅದಕ್ಕೆ ಹೇಳಿದ್ರು ಅವಸ್ಥಾ ತ್ರಯಸಾಕ್ಷಿ. ಅವಸ್ಥಾ ಅಂದ್ರೇ ಜಾಗ್ರ, ಸ್ವಪ್ನ, ಸುಷುಪ್ತಿ. ಜಾಗ್ರದ ವ್ಯವಹಾರ, ಸ್ವಪ್ನದ ವ್ಯವಹಾರದ, ನಿದ್ರೆ ವ್ಯವಹಾರ ಇಲ್ಲದ ಅವಸ್ಥೆ. ಇವೆಲ್ಲ ಏನು ಒಂದೊಂದರಲ್ಲಿ ಒಂದೊಂದು ಥರ ವ್ಯವಸ್ಥೆ ಇರ್ತದೆ. ಅಲ್ಲಿ ವ್ಯವಸ್ಥಾಕ್ಕೇ ಅವಸ್ಥಾ ಅಂದ್ರೆ. ಜಾಗ್ರದಾಗ ಏನು ವ್ಯವಸ್ಥೆ ಅದ ಅದು ಸ್ವಪ್ನದಾಗಿಲ್ಲ, ಸ್ವಪ್ನದಾಗ ಏನದ ಅದು ನಿದ್ದೆಯಾಗಿಲ್ಲ. ಹಂಗೆ ವ್ಯವಸ್ಥೆ ಮಾಡಿಟ್ಟಾವ. ಹಂಗೆ ಮಾಡೋದಕ್ಕೆ ಅದಕ್ಕೆ ಭಿನ್ನ ವ್ಯವಸ್ಥೆಗೆ ಒಂದು ಅವಸ್ಥೆ ಅಂತ ಕರೀತಾರೆ. ಅದಕ್ಕೆ ಹೇಳಿದ್ರು ಅವನಪ್ಪ ಅಂತ ಕೇಳಿದರೆ ಅವಸ್ಥಾತ್ರಯ ಸಾಕ್ಷಿ ಸನ್. ಅವಸ್ಥಾತ್ರಯ ಸಾಕ್ಷಿಯಾಗಿದ್ದು ಜಾಗ್ರತ್, ಸ್ವಪ್ನ, ಸುಷುಪ್ತಿ ರೂಪ ಅವಸ್ಥಾತ್ರಯ ಸಾಕ್ಷಾತ್ ದ್ರಷ್ಟ ಸನ್. ಮತ್ಯಾರು ಇಲ್ಲ, ಸೀದಾ ಜಾಗ್ರದ ಅವಸ್ಥೆಯಲ್ಲಿ ನಾನು ಮಾಡಿದೆ, ನೋಡಿದೆ, ಕೇಳಿದೆ ಅಂತ ಸ್ವತಃ ಅಂತಾನೆ. ಸ್ವಪ್ನಾವಸ್ಥೆಯಲ್ಲಿ ಕೂಡ ನಾನು ಸ್ಮರಣೆ ಹಿಂಗಾಗಿತ್ತು ಅಂತ ಹೇಳ್ತಾನೆ. ನಿದ್ರಾವಸ್ಥೆಯಲ್ಲಿ ನಕ್ಕಿಂಚಿದ ವಿಷ ಅಂತ ಹೇಳ್ತಾನೆ. ಮತ್ತಾರು ಜರುತ್ತಿಲ್ಲ ಅವನಿಗೆ, ಸ್ವತಃ ಅವನೇ ಹೇಳ್ತಾನೆ. ಅದಕ್ಕೆ ಅವಕ್ಕೆ ಸಾಕ್ಷಿ ಅವನು. ಸಾಕ್ಷಿ ಅಂತ ಎದಕ್ಕಂತೀರಿ? ಸಾಕ್ಷಿ ಅಂತ ಎದಕ್ಕಂತಾರೆ? ಏನೂ ಮಾಡೋಂಗಿಲ್ಲ, ಸುಮ್ಕೊಂಡ್ರಂಗಿಲ್ಲ. ಏನೂ ಮಾಡೋಂಗಿಲ್ಲ, ಸುಮ್ಕೊಂಡ್ರಂಗಿಲ್ಲ. ಇನ್ನು ಸಾಕ್ಷಿ ಬರೀ ನೋಡೋಣ, ಕಣ್ಣು ಮುಚ್ಚಂಗಿಲ್ಲ, ಎಲ್ಲ ನೋಡ್ತಾನೆ. ಏನೇನು ಅವಸ್ಥೆಗಳಲ್ಲಿ ಏನೇನು ಆಗ್ತಾವೆ ಅದು ಅಷ್ಟೇ ನೋಡೋಣ, ಅದು ನೋಡ್ತಾನೆ. ನೋಡ್ಲಾರ್ದೆ ನಡೆಯಂಗನೇ ಇಲ್ಲ. ನೋಡ್ಕೋತಿದ್ರೆ ನಡೀತವೆ. ಸೂರ್ಯ ಇದ್ದರೆ ಎಲ್ಲ ನಡೀತವೆ. ಸೂರ್ಯ ಸಾಕ್ಷಿ ಅದನ್ನೆಲ್ಲ. ಅವ ಏನು ಮಾಡವಲ್ಲ ಹೋಗವಲ್ಲ, ಅವನು ಸಾಕ್ಷಿ ಅದನ್ನು ಸಮಸ್ತ ವ್ಯವಹಾರದಲ್ಲಿ. ಹಾಗೆ ಸಾಕ್ಷಿ ಅಂದ್ರೇನು? ಎದರೊಳಗೆ ಬೆರೆಯದೆ ಎಲ್ಲಕ್ಕೂ ಮಾಡಲಿಕ್ಕೆ ಏನು ಕಾರಣೀಭೂತನಾಗಿರ್ತಾನೆ ಅವ ಸಾಕ್ಷಿ. ಸೂರ್ಯ ಎದುರಾಗೂ ಇಲ್ಲ, ಅವ ಇಲ್ಲದೆ ಏನೂ ಆಗಂಗಿಲ್ಲ. ಅವನಿಗೆ ಸಾಕ್ಷಿ ಅದ. ನೆಜ್ಕೊಂಡು ಬರೆದರು. ಆ ಕೆಸರು ಒಣಗುವುದು, ಮೇಣ ಕರಗುವುದು ನಿಜಗೊಂಡು ಬರೆದ. ಮೇಣ ಕರಗ್ತದೆ, ಸೂರ್ಯ ಬಂದ ಮೇಪ ಅಂದ್ರೆ ಕೆಸರ ಗಟ್ಟಿ ಹಾಕದ, ಗಟ್ಟಿ ಇದ್ದದ ಮೇಣ ಕರಗ್ತದೆ. ಏನು ಅವನೇನು ಸಾಕ್ಷಿ ಅದನ್ನು ಅದಕ್ಕೂ. ಹಾಗೆ ಶರೀರದಲ್ಲಿ ಆಗತಕ್ಕಂಥ ಸಮಸ್ತ ಅವಸ್ಥಾತ್ರಗಳಲ್ಲಿ ಆಗತಕ್ಕಂಥ ಸಮಸ್ತ ವ್ಯವಹಾರಕ್ಕೂ ಏನಪ್ಪ ಅಂದ್ರೆ ಏನು ಅದಾನ ಅವ ಇಲ್ಲದೆ ಆಗಂಗಿಲ್ಲ, ಅವ ಎದುರಾಗಿಲ್ಲ. ಅವ ಇಲ್ಲದೆ ಆಗಂಗಿಲ್ಲ. ದೊಡ್ಡವ್ರು ಹಿಂಗೆ ಇಂಥ ಕೆಲಸನೇ ಮಾಡ್ತಾರೆ. ದೊಡ್ಡ ಮಂದಿ ಇರ್ತಾರಲ್ಲ, ಅವ್ರು ಇದೇ ಕೆಲಸ ಮಾಡ್ತಾರೆ. ಅವ್ರು ಎದುರಾಗಿರೋಂಗಿಲ್ಲ, ಮುಂದೆ ಇರೋಂಗಿಲ್ಲ, ಹಿಂದೆ ಬಿಡೋಂಗಿಲ್ಲ. ಈಗ ಸಾಕ್ಷಿ. ಅದಕ್ಕೇನಪ್ಪ ಈ ಆತ್ಮ ಹೆಂಗದಾನಂದ್ರೆ ಅವ ಇಲ್ಲದೆ ಏನು ನಡೆಯೋಂಗಿಲ್ಲ, ಅವ ಏನೂ ಮಾಡೋಂಗಿಲ್ಲ.
ಇವ ಸಾಕ್ಷಿ. ಅವ ಏನು ಮಾಡ್ತಾನೆ, ಏನು ಮಾಡೋಂಗಿಲ್ಲ. ಅವ ಇಲ್ಲೇ ಯಾರೂ ಏನು ಮಾಡೋಂಗೂ ಇಲ್ಲ. ವಿಶ್ವಾತೈಷ ಪ್ರಾಜ್ಞೆ ಏನು ಮಾಡ್ತಾರೆ, ಇವರು ಏನೂ ಮಾಡೋಂಗಿಲ್ಲ. ಅಂಥವ್ರಿಗೆ ಏನಂತಾರೆ, ಸಾಕ್ಷಿ ಅಂತ ಕರೀತಾರೆ. ಅವಸ್ಥಾತ್ರಯ ಸಾಕ್ಷಿ ಸನ್ ಜಾಗ್ರತ್ ಸ್ವಪ್ನ ಸುಷುಪ್ತಿ ರೂಪ ಅವಸ್ಥಾತ್ರಯ ಸಾಕ್ಷಾತ್ ದೃಷ್ಟ. ಅದು ಸಾಕ್ಷಾತ್ ಪರಂಪರೆ ಇಲ್ಲ. ಶ್ರೀರಾಮ ಅವನ ಬಿಟ್ಟು ಏನು ನಡೆಯನೇ ಇಲ್ಲ. ಸಾಕ್ಷಾತ್ ಪರಂಪರ ಬೇರೆ ಅದಾವ, ಸಾಕ್ಷಾತ್ ಪರಂಪರ ಕಾರಣ ಅದಾವ, ಸಹಕಾರಿ ಕಾರಣ ಅದಾವ. ಹೀಗೆ ಪರಮಾತ್ಮ ಮೂಲ ಕಾರಣ ಅದಾನ ಆತ್ಮ. ಉಳಿಕೆವೇನ ಆತ್ಮ ಇಲ್ಲಿ ಕಣ್ಣ ನೋಡೋಂಗಿಲ್ಲ. ನೋಡೋದು ಆತ್ಮ ಅಲ್ಲ, ಕಣ್ಣೇ ನೋಡ್ತದೆ. ಅವ ಇಲ್ಲೇ ಅದು ನೋಡೋಂಗಿಲ್ಲ. ಹಾಗೇನಪ್ಪ ಅಂದ್ರೆ ಕಾರ್ಯ ವಿಚಾರ ಮಾಡಿದ್ರೆ ಅವ ಏನು ಮಾಡ್ತಾನೆ ರೀ, ಅವ ಅದಾನ ಅಂತೀರ ನೀವು. ಅವ ಮಾಡ್ದವ ಇವ ಏನು ಮಾಡ್ತಾನೆ ರೀ, ಮಾಡಿಸೋವ ಬೇರೆ ಅದಾನ, ಅವ ಅದಾನ ಅಂತ ಇವ ಮಾಡ್ಯಾನ ಅಂತೀರಲ್ಲ. ಅವ ಏನದಾನ, ಸಾಕ್ಷಿ ಅದಾನ. ಇವ ಏನದಾನ, ಜೀವ ಅದಾನ. ಇವು ಜೀವರಿಂದ ಅವೆಲ್ಲ ಕೆಲಸ ಮಾಡ್ತಾವೆ. ಅದಕ್ಕೆ ಹೇಳ್ತಾರೆ ಅವರು ಕಾರಣ. ಅವಸ್ಥಾತ್ರ ಅತಿ ಸನ್ ಜಾಗ್ರ ಸ್ವಪ್ನ ಸುಷುಪ್ತಿ ರೂಪ ಅವಸ್ಥಾತ್ರೆ ಸಾಕ್ಷಾತ್ ದೃಷ್ಟ ಸನ್. ಅವ ವಿಶ್ವಪ್ರದಿತ್ಯ ಇದ್ದರು, ವ್ಯವಹಾರ ನಡೆದರೂ ಕೂಡ ಇವೆಲ್ಲಗಳಿಗೆ ಮೂಲ ಅವನೇ ಅದಾನ. ಮತ್ತು ಹೆಂಗಂದ್ರೆ ಪಂಚಕೋಶ ವಿಲಕ್ಷಣ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇವು ಕೋಶದ ಕೋಶ ವಿಲಕ್ಷಣ ಆತ್ಮ ಅದ. ಬುದ್ಧಿ ಇಲ್ಲದವರು, ಆತ್ಮಜ್ಞಾನ ಇಲ್ಲದವರು ಈ ಕೋಶನೇ ನಾ ಅಂತ ಕುಂಡಿರ್ತಾವೆ. ಶರೀರನ, ಮನಸ್ಸನ, ಬುದ್ಧಿನ ಈ ತಿಳ್ಕೊತಾವೆ. ಪರಂತು ಅವ ಸಾಕ್ಷಿ ಹಂಗೆ ಆತ್ಮ ಹೆಂಗೆ ಇದಕ್ಕೆ ವಿಲಕ್ಷಣವಾಗಿ ಅದಾನ. ಮತ್ತು ಹೆಂಗದಾನ, ಸ ನಿತ್ಯ ಸರ್ವದ. ಅವ ನಿತ್ಯ ಅದ ಹೇಳಿದ್ರಲ್ಲ ಅವರು. ಅವ ನಿತ್ಯಂ ನಿತ್ಯಂ, ಅವ ನಿತ್ಯ ಅದಾನ, ಸರ್ವಕ್ಕೆ ಆಶ್ರಯಭೂತ ಅದಾನ, ಅವ ಸತ್ಯ ಅದಾನ ಅಂತ ಹೇಳಿದರು. ಹಾಗೆ ಕಶ್ಚಿತ್ ಅದು ಸತ್ಯ ಅದ. ನಿತ್ಯಂ ಸರ್ವದಾ, ಸರ್ವದಾ ನಿತ್ಯಂ ಅಂದ್ರೇನು, ಕಾಲತ್ರಗಳಲ್ಲೂ ಇರತಕ್ಕಂಥದ್ದು, ಅಭಾವ ಚತುಷ್ಗಳ ವಿಲಕ್ಷಣವಾದದ್ದು ಅದ. ಏನದರಿ, ಕಶ್ಚಿದ್ ಅಸ್ತಿ, ಒಂದದ. ನೀವು ಸಿನಿಮಾ ನೋಡೋಕ್ಕೆ ಹೋದ್ರೆ ಎಲ್ಲ ಅದರ ಕತೆ ಇಲ್ಲೇ ಹೇಳಿದ್ರೆ ನೋಡಿದ್ರೆ ಏನು ಹೊಡಿತದೆ ರೀ. ಕತೆ ಇಲ್ಲೇ ಹೇಳಿದ್ರೆ ನೋಡೋಕೆ ಯಾರು ಹೋಗ್ತಾರೆ. ಭಾಳ ಚಲೋ ಅದ ನಡಿ ಅಂತಾರೆ, ಏನು ಭಾಳ ಭಾರಿ ಅದು ನಡಿ ಅಂತ. ಅದಕ್ಕೆ ಹೇಳ್ತಾರೆ ಅವ್ರು ಇಲ್ಲಿ ಅದ ಒಂದದ. ಅಸ್ತಿ ಕಶ್ಚಿತ್, ಅದು ಸತ್ಯದ ಆನಂದ ಲಕ್ಷಣವಾದ ಬ್ರಹ್ಮ ಅದ. ಅದು ಪುರ ಒಂದು ಅದ. ಯಾವ, ಈ ಸಮಸ್ತ ನಾಮರೂಪಾದಿಗಳಿಗೆ ಆಶ್ರಯವಾಗಿರತಕ್ಕಂಥದ್ದು, ಸ್ವತಃ ಸ್ವಯಂ ಇರುವಂಥದ್ದು, ಅಹಂಕಾರಕ್ಕೆ ಆಧಾರಭೂತವಾದದ್ದು, ಆಶ್ರಯ ಕೊಟ್ಟಿರತಕ್ಕಂಥದ್ದು, ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾದದ್ದು ಒಂದದ. ಶಿಷ್ಯ ಅಂದ ಇರೋದಾಗ ಬಿಡು, ನಮಗೇನಾಗೋದದ, ಅವ್ರು ಸಾಹುಕಾರ ಅದ ಇರಬೇಕು, ನಮಗೇನಾಗೋದು. ಒಂದು ಅದ ಅಂತೀರಿ, ಎಲ್ಲರೇ ಅದದು ಚಗಾರ ಹೇಳ್ರಿ, ಅದು ಎಲ್ಲದ, ಅದು ಅರ್ತರ, ಅದು ನೋಡಿದ್ರೆ ನಮ್ಗೆ ಏನಾಗೋದು, ಅದು ಸುಮ್ಮನೆ ಅದ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ ಅದಕ್ಕೆ ಅವ್ರ ಥರ ಅವಸ್ಥಯ ಸಾಕ್ಷ್ಯತ್ವ ಉಪಪಾದಯತಿ ಇತ್ಯಾದಿನ. ಅದು ಎಲ್ಲಿದೆ, ಅವಸ್ಥಾತ್ರಯ ಸಾಕ್ಷಿ ಅದ, ಅದು ಅಹಂ ಪ್ರತ್ಯಯ ಗೋಚರ ಅದ. ಅದನ್ನು ಅರ್ಥರ ಮನುಷ್ಯನಿಗೆ ಆನಂದ ಆಗ್ತದ ಅಂತ ಮುಂದಿನ ಅದು ಎಲ್ಲಿದೆ ಅಂದ್ರೆ ಅವಸ್ಥಾತ್ರಯ ಸಾಕ್ಷಿಯಾಗ್ಯದ. ಎಲ್ಲಿದೆ, ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾಗಿ ಅದ. ಜಗ ಹೇಳಿದ್ರು ಅವರು, ಎಲ್ಲಿ ಸಾಮಾನು ಎಲ್ಲಿದೆ, ಎಂಥ ಅಂಗಡಿ ಸಿಗ್ತದೆ ಅಂತ ಹೇಳಿದ್ರು. ಎಲ್ಲಿದೆ,
ಅವಸ್ಥಾತರ ಸಾಕ್ಷ್ಯ ಅದು. ಯೋ ವಿಜಾನಾತಿ ಸಕಲಂ, ಏನು ಸಕಲಂ ಏನು ಜಾಗ್ರ ಸ್ವಪ್ನ ಸುಷುಪ್ತಿಷು. ಯಾರು ಜಾಗ್ರ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆ ಪಂಚಕೋಶ, ಇದ್ರ ಬಿಟ್ಟು ಮತ್ತೇನಿಲ್ಲ ಅರಿವು. ಈ ಮೂರು ಅವಸ್ಥೆಗಳನ್ನು ಯಾರು ಸಕಲಂ ಯೋ ವಿಜಾನಾತಿ, ಜಾಗ್ರವನ್ನು ಯಾರು ಅರಿತಾರೆ, ಸ್ವಪ್ನವನ್ನು ಯಾರು ಅರಿತಾರೆ, ಸುಪ್ತಿ ಇದು ಯಾರು ಅರಿತಾರೆ, ಈ ನಾಮರೂಪಾದಿಗಳನ್ನು ಯಾರು ಅರಿತಾರೆ, ಸ್ವಪ್ನದಲ್ಲಿ ಇದರ ನೆನಪು ಯಾರು ಮಾಡ್ತಾರೆ, ನಿದ್ರೆಯಾಗ ಯಾರು ಇಲ್ಲ ಅಂತ ತಿಳ್ಕೊತಾರೆ, ಯಾರು ಇವರು ಜಾಗ್ರ ಸುಷುಪ್ತಿಸು ಇವರು ಸಕಲಂ ವಿಜಾನಾತಿ. ಜಾಗ್ರದ ಅವಸ್ಥೆಯಲ್ಲಿ ನಾಮರೂಪಾದಿಗಳ ಪ್ರತ್ಯಕ್ಷವಾಗಿ ಯಾವ ನೋಡ್ತಾನೆ, ಸ್ವಪ್ನದಲ್ಲಿ ವಾಸನಾರೂಪವಾಗಿ ಯಾವ ಅವುಗಳೆಲ್ಲ ನೋಡ್ತಾನೆ, ನಿದ್ರೆಯಲ್ಲಿ ಅಭಾವವನ್ನು ಯಾವ ನೋಡ್ತಾನೆ. ಯೋ ಜಾನಾತಿ ಸಕಲಂ. ಸಕಲಂ ಅಂದರೆ ಜಾಗ್ರ ಸ್ವಪ್ನ ಸುಷುಪ್ತಿ ಈ ಅವಸ್ಥೆಗಳಲ್ಲಿ ಇರುವ ನಾಮರೂಪಾತ್ಮಕ ಸಕಲವನ್ನು, ಅವುಗಳ ಅಸ್ತಿತ್ವವನ್ನು, ಅವುಗಳ ನಾಸ್ತಿತ್ವವನ್ನು ಯಾವ ಅರಿತಾನೆ ಏನಪ್ಪ, ಅದು ಬುದ್ಧಿ ತದ್ವೃತ್ತಿ ಸದ್ಭಾವಂ ಅಭಾವಂ. ಮತ್ತೇನದು ಬುದ್ಧಿಯ ಅಸ್ತಿತ್ವವನ್ನು ನಾಸ್ತಿತ್ವವನ್ನು. ಹೌದಾ? ಎರಡು ಜಾಗ್ರ ಸ್ವಪ್ನಗಳಲ್ಲಿ ವ್ಯವಹಾರ ಮಾಡ್ತದೆ, ನಿದ್ದೆಯಾಗಿಲ್ಲ. ನ ಕಿಂಚಿದವೇ ದಿಶಂ ಸುಖ ಸುಪ್ತೋಹಂ ಅಂತ ನಾ ಏನು ತಿಳಿದಿಲ್ಲ, ತಿಳಿದು ಬುದ್ಧಿ ನಾ ಏನೂ ತಿಳಿದಿಲ್ಲ, ಸುಖವಾಗಿದ್ದೆ ಅಂತ ಏನಂತ ಅಲ್ಲ. ಯಾವ ಮನುಷ್ಯ ಅವಸ್ಥಾತರ ಸಾಕ್ಷಿ ಅದಾನೆ, ಯಾವ ಬುದ್ಧಿಯ ಇರುವಿಕೆ ಇಲ್ಲದಿರುವಿಕೆ ಭಾವವನ್ನು ಕೂಡ ಯಾವನು ಅರಿತಾನೆ. ಅಭಾವಂ ಅಮಿತ್ಯ ಅಯಂ. ಯಾರು ನಾನು ಬುದ್ಧಿಯ ಭಾವವನ್ನು ಅಭಾವವನ್ನು ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಆಗತಕ್ಕಂಥ ಸಕಲ ವ್ಯವಹಾರವನ್ನು ಯಾರು ಅರಿಯುತ್ತಾರೆಯೋ ಯಾವಾಗ ಸದಾ ನಿತ್ಯಂ ತದಾತ್ಮ, ಅದು ಆತ್ಮ. ಜಾಗ್ರ ಸ್ವಪ್ನಗಳ ಒಂದು ಬರ್ತಾವೆ, ಒಂದು ಹೋಗ್ತಾವೆ ಅವಸ್ಥಾತ್ರ. ಇವೆಲ್ಲವನ್ನು ಯಾರು ಅರಿಯುತ್ತಾರೆಯೋ ಮತ್ತು ಬುದ್ಧಿಯ ಅಭಾವವನ್ನು ಯಾರು ಅರಿಯುತ್ತಾರೋ, ನಿದ್ರೆ ಒಳಗೆ ಬುದ್ಧಿ ಇಲ್ಲ. ಕಿಂಚಿದ ಅವೇಶದಂ ಅಂತಿ, ಜಾಗ್ರದಾಗ ಅದ ಸ್ವಪ್ನದಾಗ ಅದ ಅಂದಮೇಲೆ ಈ ಬುದ್ಧಿಯ ಅಭಾವವನ್ನು ಜಾಗ್ರ ಸ್ವಪ್ನ ಸುಷುಪ್ತಿಯ ಇರುವಿಕೆ ಇಲ್ಲದಿರುವಿಕೆಯನ್ನು ನಿತ್ಯಂ ಯಾರು ಸದಾ ಏನಪ್ಪ ಜಾನಾತಿ, ಯೋ ಜಾನಾತಿ ಅವನಿಗೆ ಆತ್ಮ ಪರಮಾತ್ಮ ಬ್ರಹ್ಮ ಅಂತ ಕರೀತಾರೆ. ಇದೇ ಪರಮಾತ್ಮ, ಮತ್ತೊಂದೇನಿಲ್ಲ. ಇದಮಿದಂ ಪಶ್ಯಾಮಿ ಅನುಮೆನೋಮಿ ಶಬ್ದಾತ್ ಪ್ರತ್ಯೇಮಿ. ನಾನು ಇದನ್ನು ನೋಡುತ್ತೇನೆ, ಅನುಮಾನ ಮಾಡುತ್ತೇನೆ, ಶಬ್ದದಿಂದ ನಾನು ಗೊತ್ತು ಮಾಡೋದು ಶಬ್ದ. ಇವು ಪ್ರಮಾಣ, ಈ ಪ್ರಮಾಣಗಳಿಂದ ನಾನು ಸ್ಮರಾಮಿ ಇತ್ಯಾದಿ ಪ್ರಕಾರೇಣ ನೋಡುತ್ತೇನೆ, ಅನುಮಾನ ಮಾಡುತ್ತೇನೆ. ಏಕೆಪ್ಪ ಶಬ್ದದಿಂದ ನಾನು ತಿಳಿದುಕೊಳ್ಳುತ್ತೇನೆ. ಇವೆಲ್ಲ ಏನು ವ್ಯವಹಾರ ಅದಾವ, ಜಾಗ್ರತ ಸ್ವಪ್ನಯೋ ಬುದ್ಧಿವೃತ್ತಿ ಸದ್ಭಾವಂ. ಜಾಗ್ರದಲ್ಲಿ ಬುದ್ಧಿವೃತ್ತಿಯಿಂದ ನಾನು ನೋಡುತ್ತೇನೆ, ಕೇಳುತ್ತೇನೆ, ಅನುಭವ ಮಾಡುತ್ತೇನೆ ಅಂತಾನೆ. ನಿದ್ಯಾಗ ನ ಕಂಚಿದ ವೇದಿಶಂ ಇತಿ. ನಿದ್ರೆಯೊಳಗೆ ನಾ ಏನೂ ಗೊತ್ತಾಗಲಿಲ್ಲ ಅಂತ ಸುಪ್ತಿ ಅನಂತರ ಕಾಲಿಕ ಸ್ಮೃತಿ ಅನುಸಾರೇಣ ನಾ ಏನೊಂದು ಅರಿಲಿಲ್ಲ ಅಂತ ಎದ್ದ ಮೇಲೆ ಸ್ಮೃತಿ ಮಾಡಿಕೊಂಡು ಹೇಳ್ತಾನೆ. ಅಂದಮೇಲೆ ಸುಷುಪ್ತವು ಬುದ್ಧಿವೃತ್ತಿ ಅಭಾವಂಚ ಯೋ ವಿಜಾನಾತಿ. ನಿದ್ರೆಯಲ್ಲಿ ಬುದ್ಧಿವೃತ್ತಿಯೇ ಏನಪ್ಪ ಅಂತ ಕೇಳಿದ್ರೆ ಅದು ಅಭಾವ, ಬುದ್ಧಿ ಇರೋಂಗಿಲ್ಲ. ಅಂತಃಕರಣಲ್ಲಿ ಏನಾಗಿರ್ತದೆ ವಿದ್ಯೆಯಲ್ಲಿ, ಅಂಥಲ್ಲಿ ಕೂಡ ನ ಜಾನಾಮಿ ಅಂತ ನಿದ್ರೆಯೊಳಗೆ ನಾ ಏನು ಅರ್ತಿಲ್ಲ ಏನು ಅಂತಾನೆ, ಅದು ಕೂಡ ಅರ್ಥ ಹೇಳಬೇಕು. ಇದ್ದೀನಿ ಅನ್ನೋಕ್ಕೆ ಇರಬೇಕೆ, ನಾ ಇಲ್ಲ ಅನ್ನೋದಕ್ಕೂ ಇರಬೇಕೆ. ತಿಳಿದೀನಿ ಅನ್ನೋಕ್ಕೆ ಇರಬೇಕೆ, ನಾ ತಿಳಿದಿಲ್ಲ ಅನ್ನೋದಕ್ಕೆ ಇರಬೇಕೆ. ಅದಕ್ಕಂತ ನಾವು ನಿದ್ರೆಯಲ್ಲಿ ನಾನು ಏನೊಂದು ಇಲ್ಲ ಅಂತ ಎದ್ದ ಮೇಲೆ ಹೇಳ್ತಾನೆ ಅಂದ್ರೆ ಇಲ್ಲ ಅನ್ನೋದು ಹೇಳ್ತಾನೆ ಅಂದಮೇಲೆ ತಿಳಿದಾನ ಅಂದ್ರೆ ಅದಾನ. ಆತ್ಮನ ಅಸ್ತಿತ್ವ ಭಾತಿತ್ವ ಪ್ರಶ್ನೆ ಇಲ್ಲ.
ಜಾಗ್ರದ್ ಭಾವಾನ್ ಸ್ವಪ್ನ ಪದಾರ್ಥಾನ್ ಎದ್ದ ಮೇಲೆ ಸ್ವಪ್ನ ಪದಾರ್ಥಗಳನ್ನು ಸುಷುಪ್ತಿ ಅವಸ್ಥಾ ಸುಷುಪ್ತವು ಅಜ್ಞಾನಶ್ಚ, ಅದು ಸಂಧಿ ಅದು. ಸುಷುಪ್ತವು ಅಜ್ಞಾನಶ್ಚ ಅಹಂ ಇದಂ ಜಾನಾಮಿ ಅಜ್ಞಾಶಿಷಂ ಜ್ಞಾಸ್ಯಾಮಿ ಇತ್ಯ ಅನುಭವಾತ್. ಏನು ಹೇಳ್ತಾರೆ ಅವರು? ಎದ್ದ ಮೇಲೆ ನಾನು ಏನೊಂದನ್ನು ಅರಿಯಲಿಲ್ಲ ಅನ್ನತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡ್ತಾನಂದ್ರೆ ನಿದ್ರೆಯಾಗ ಅಜ್ಞಾನವನ್ನು ಅವ ಅರ್ಥನ ಅಂತ ಅರ್ಥ ಆಗ್ತದೆ. ಯಾಕೆ? ಅನುಭವದಿಂದನೇ ಸ್ಮರಣದು. ಅನುಭವ ಇಲ್ಲದ ವಸ್ತುವನ್ನು ಸ್ಮರಣೆ ಮಾಡೋಕ್ಕೆ ಬರೋಂಗಿಲ್ಲ. ನಾ ಏನೊಂದು ಅರಿಯಲಿಲ್ಲ ಅಂತ ಅಂದಮೇಲೆ ನಿದ್ಯಾಗ ಅದಾನ ಮೊದಲನೇ ಮಾತು. ಅರಿಯಲಿಲ್ಲ ಅಂದ್ರೆ ಅಜ್ಞಾನವೂ ಕೂಡ ಅದ, ತಿಳಿದಿಲ್ಲ ಅನ್ನತಕ್ಕಂಥ ಅಜ್ಞಾನ. ಇದು ಅವ ಹೇಳ್ತಾನಂದ್ರೆ ಅವ ಇರಲಿಕ್ಕೆ ಬೇಕು, ತಿಳಿಯಲಿಕ್ಕೆ ಬೇಕು. ಅಯಮಾತ್ಮ ಇತ್ಯನ್ಮಯ ಶಾಸ್ತ್ರ ಹೇಳಿದರು. ಇದಕ್ಕೆ ಈ ರೀತಿಯಾಗಿ ಅಯಮಾತ್ಮ ನಿದ್ರೆಯಲ್ಲಿ ಅದಾನ, ಈ ಆತ್ಮ ನಿದ್ರೆಯಲ್ಲಿ ಅದಾನ. ಅಜ್ಞಾನವನ್ನು ಅವ ತಿಳ್ಕೊಂಡಾನ, ಅರ್ಥಾನ ಅಂದ್ರೆ ಅವ ನಿದ್ರೆಯಲ್ಲಿ ಕೂಡ ಜ್ಞಾನ ಸ್ವರೂಪನು ಸದ್ರೂಪನು ಕೂಡ ಅದಾನ ಅಂತ ಅರ್ಥ ಮಾಡಬೇಕು. ಇತರ ಅವೇದ್ಯತ್ವೇನ ಸರ್ವದೃಷ್ಟತ್ವೇನ ಚ ಜ್ಞಾನಸ್ವರೂಪತ್ವ ಆಹ ಯ ಪಶ್ಯತಿತ್ಯಾದಿನ. ಅದನ್ನೇ ವಿಸ್ತಾರ ಹೇಳ್ತಾರೆ. ಯಾರು ಹೇಳಿದ್ರು, ಯಾವ ವ್ಯಕ್ತಿ ಏನಪ್ಪ ಅಂದ್ರೆ ನಿದ್ಯಾ ಎದ್ದ ಬಳಕ ನಾ ಕಿಂಚಿದವೇದಿಶಂ ಸುಖ ಸುಪ್ತು ಅನ್ನೋಂತ ಹೇಳ್ತಾನೆ ಅಂದಮೇಲೆ ಇರಲಾರ್ದೆ ಅರ್ಯಕ್ಕೆ ಬರೋಂಗಿಲ್ಲ, ಅರಿಲಾರ್ದೆ ಹೇಳಕ್ಕೆ ಬರೋಂಗಿಲ್ಲ. ಇರಲಾರ್ದೆ ಅರ್ಯಕ್ಕೆ ಬರೋಂಗಿಲ್ಲ, ಮೊದಲು ಇರಬೇಕಲ್ಲ, ಆಮೇಲೆ ಅರಿತಾನೆ. ಅರಿಲಾರ್ದೆ ಹೇಳಕ್ಕೆ ಬರೋಂಗಿಲ್ಲ. ಹೇಳ್ತಾನಂದ್ರೆ ಅರ್ಥಾನಂದ್ರೆ ಇದ್ದಾನೆ, ಪ್ರಶ್ನೆ ಇಲ್ಲ. ಹೇಳ್ತಾನಂದ್ರೆ ಇರ್ತಾನೆ, ಅರಿತಾನೆ. ಹೇಳ್ತಾನಂದ್ರೆ ಅರಿತಾನಂದ್ರೆ ಇರ್ತಾನೆ. ಇರಲಾರ್ದೆ ಅರ್ಯಕ್ಕೆ ಬರೋಂಗಿಲ್ಲ, ಅರಿಲಾರ್ದೆ ಹೇಳಕ್ಕೆ ಬರೋಂಗಿಲ್ಲ. ಇದು ಸ್ಪಷ್ಟ ಅದ. ಅದಕ್ಕೆ ಹೇಳ್ತಾರೆ ಅವರು, ಯಪ್ಪಶ್ಯತಿ ಸ್ವಯಂ ಸರ್ವಂ ಏನ ಪಶ್ಯತಿ ಕಿಂಚನ ಯಶ್ಚೇತಯತಿ ಬುದ್ಧಿಯಾದಿ ನ ತದ್ ಎಂ ಚೇತಯತಿ ಅಯಂ. ಅವ್ರು ಹೇಳಿದ್ರಪ್ಪ ಅಂದ್ರೆ ಇರಬೇಕು, ಇದ್ದ ಮೇಲೆ ಅರಿಬೇಕು, ಅರಿತ ಮೇಲೆ ಹೇಳಬೇಕು. ಅಂಥದ್ದು ಅರಿಯತಕ್ಕಂಥ ಬುದ್ಧಿಯನ್ನು ಪ್ರೇರಣೆ ಮಾಡತಕ್ಕಂಥವನು ಒಬ್ಬ ಇರಲಿಕ್ಕೆ ಬೇಕು, ಇರಲಿಕ್ಕೆ ಬೇಕು. ಯಪ್ಪಶ್ಯತಿ ಏನಪ್ಪ ಸ್ವಯಂ ಸರ್ವಂ. ಅದನ್ನು ಯಾರು ಸಕಲವನ್ನು ಅರಿಯುತ್ತಾರೆಯೋ, ಯಮ್ನ ಪಶ್ಯತಿ ಕಿಂಚನ, ಯಾರು ಎಲ್ಲವನ್ನು ಅರಿಯುತ್ತಾರೋ, ಯಾರು ಅದನ್ನು ಅರಿಯುವುದಿಲ್ಲವೋ. ಎಲ್ಲಕ್ಕೆ ಅರಿಯಕ್ಕೆ ಬರೋಂಗಿಲ್ಲ. ಯಾರು ಅವನು ಯಾರು ಅರಿಯಕ್ಕೆ ಬರೋಂಗಿಲ್ಲ, ಇಷ್ಟೇ. ಅವ ಎಲ್ಲ ಅರಿತಾನೆ, ಅವ ಯಾರಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಅವ ರಾಜ ಎಲ್ಲರಿಗೂ ನೇಮಕ ಮಾಡ್ತಾನೆ. ರಾಜಾಗೆ ಯಾರು ಸ್ವತಃ ಅದನ್ನು ರಾಜನೇ ಅಂದರೆ ಅವನೇ ನೇಮಕ ಮಾಡೋ ಜರುರತೆ ಇಲ್ಲ. ಅದಕ್ಕೆ ಅವರು ಯಪ್ಪಶ್ಯತಿ ಸ್ವಯಂ ಸರ್ವಂ ಯಪಶ್ಯತಿ, ಯಾರು ಸ್ವತಃ ಎಲ್ಲವನ್ನು ಅರಿಯುತ್ತಾನೆಯೋ. ಸ್ವಯಂ ಅಂದ್ರೆ ಅನ್ಯದರ ಸಹಾಯ ಇಲ್ಲದೇನೆ, ಅನ್ಯದರ ಸಹಾಯ ಇಲ್ಲದೇನೆ ಎಲ್ಲವನ್ನು ಹೇಗೆ ಯಾವನು ಅರಿಯುತ್ತಾನೆಯೋ, ಯಾವನನ್ನು ಯಾರೂ ಅರಿಯುವುದಿಲ್ಲವೋ. ಹೌದಾ? ಯಾರೂ ಅರಿಯುವುದಿಲ್ಲ. ಯಾಕೆ? ಅದು ಸ್ವತಃ ಚೇತನ ಅದು. ಅದಕ್ಕೆ ಅರಿವು ಮತ್ತೊಂದು ಜರುರತೆ ಅರಿಯುವುದಿಲ್ಲವೋ. ಯಶಶ್ಚೇತೇತಿ ಬುದ್ಧಿಯಾದಿಗಳು ಯಾವ ಚೇತನದಿಂದ ಪ್ರೇರಣೆಯಿಂದ ವ್ಯವಹಾರ ಮಾಡುತ್ತವೆಯೋ, ಹೌದಲ್ಲ, ವ್ಯವಹಾರ ಮಾಡುತ್ತೀವೋ ಅದು ನ ತದ್ ಚೇತಯತಿ ಅಯಂ. ಈ ಬುದ್ಧಿಯು ಯಾವುದನ್ನು ಕ್ರಿಯಾನ್ವಿತ ಮಾಡಲಾರದು. ಯಾವುದು ಬುದ್ಧಿಯನ್ನು ಕ್ರಿಯಾನ್ವಿತ ಮಾಡುವುದು, ಬುದ್ಧಿ ಅರಿಯಲಿಕ್ಕೆ ಯಾವುದು ಕಾರಣವಾಗಿರುವುದು. ಆತ್ಮನ ಅರಿವಿಗೆ ಬುದ್ಧಿ ಕಾರಣವಲ್ಲವು. ಆತ್ಮ ಸ್ವಯಂ ಪ್ರಕಾಶ ಅಲ್ಲ, ಸೂರ್ಯ ಸ್ವಯಂ ಪ್ರಕಾಶ ಅಲ್ಲ. ಕನ್ನಡಿ ಪ್ರಕಾಶ ಪಡ್ಕೊಂಡು ಅದು ಬೆಳಗುತ್ತದೆ. ಹಾಗೆ ಸೂರ್ಯ ಇದ್ದಂತೆ ಆತ್ಮ ಸ್ವಯಂ ಪ್ರಕಾಶ ಅದನ್ನು, ಕನ್ನಡಿ ಇದ್ದಂಗೆ ಬುದ್ಧಿ ಅದ. ಆತ್ಮನ ಆಶ್ರಯದಿಂದ, ಆತ್ಮನ ಪ್ರಕಾಶದಿಂದ ಇನ್ನೊಂದನ್ನು ಪ್ರಕಾಶ ಮಾಡುತ್ತದೆ. ಆದರೆ ಈ ಬುದ್ಧಿ, ಈ ಕನ್ನಡಿ ಸೂರ್ಯನ ಪ್ರಕಾಶ ಮಾಡೋಂಗಿಲ್ಲ.
ಕನ್ನಡನ ಸೂರ್ಯ ಆ ಸೂರ್ಯನ ಪ್ರಕಾಶ ಮಾಡೋಂಗಿಲ್ಲ, ಅವನು ಪ್ರಕಾಶ ಮಾಡಿಕೊಂಡು ಇದು ಅನ್ಯ ಪ್ರಕಾಶ ಮಾಡುತ್ತದೆ. ಹಾಗೆ ಆತ್ಮನ ಜ್ಞಾನವನ್ನು ಚೇತನ ಪಡ್ಕೊಂಡು ಈ ಬುದ್ಧಿ ವ್ಯವಹಾರ ಮಾಡ್ತದೆ, ಅನ್ಯವನ್ನು ತಿಳಿತದೆ. ಈ ಬುದ್ಧಿ ಆತ್ಮನ ತಿಳಿಯೋಕ್ಕೆ ಪ್ರಕಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕದು ಸ್ವಯಂ ಪ್ರಕಾಶ ಅದ ಅಂತ ಹೇಳಿದರು. ಅದಕ್ಕೇ ಏನ ವಿಶ್ವಮೇದಂ ವ್ಯಾಪ್ತಂ ಯಮ್ನ ವ್ಯಾಪ್ನೋತಿ ಕಿಶ್ಚನ ಅಭಾರೂಪಮಿದಂ ಸರ್ವಂ ಯಂ ಭಾಂತಮನುಭಾಂತಂ ಶಾಸ್ತ್ರ ಹೇಳ್ತಾರೆ. ಶ್ರುತಿ ಹೇಳ್ಯಾರ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ, ಇದು ಏನ ವಿಶ್ವಮಿದಂ ವ್ಯಾಪ್ತಂ, ಏನ ಯಾವುದರಿಂದ ಸಮಸ್ತ ವಿಶ್ವವು ವ್ಯಾಪ್ತವಾಗಿರುವುದು. ನೂಲಿನಿಂದ ಅರಿವಿ ಹೆಂಗೆ ವ್ಯಾಪ್ತ ಇರ್ತದೆ, ನೂಲಿನಿಂದ ಅರಿವಿ ವ್ಯಾಪ್ತ ಅದ. ನೂಲು ಒಂದಕ್ಕೊಂದು ಬೇರೆ ಬೇರೆ ಕಡೆ ನೂಲಿನಿಂದ ಏನಂದ್ರೆ ಬ್ರಹ್ಮ. ಇದಂ ವಿಶ್ವಂ ನಾಮರೂಪಾತ್ಮಕವಾದ ಜಗತ್ತು ವ್ಯಾಪ್ತಂ ಪೂರ್ಣವಾಗಿರುತ್ತದೆ. ಎಳೆಗಳಿಂದ ಅರಿವು ಪೂರ್ಣವಾದಂತೆ ಯಾವ ಪರಮಾತ್ಮನಿಂದ ನಾಮರೂಪಾತ್ಮಕವಾದ ಜಗತ್ತು ಪೂರ್ಣದ. ಯಾಕೆ? ನಾಮ ಅಸ್ತಿ ಭಾತಿ ಪ್ರಿಯ, ಹೆಸರದ ಕಾಣ್ತದ ಬೇಕಂತದ. ಈ ಅಸ್ಥಿ ಭಾತಿ ಪ್ರಿಯ ಸಮಸ್ತ ವಸ್ತುಗಳಲ್ಲಿ ಕೂಡ್ಕೊಂಡದ, ಅದು ಎಲ್ಲದ್ರಾಗದ. ಏನ ವಿಶ್ವಮಿದಂ ವ್ಯಾಪ್ತಂ, ಏನ ಅಸ್ಥಿ ಭಾತಿ ಪ್ರಿಯಗಳಿಂದ ಜಗತ್ತು ವ್ಯಾಪ್ತದ. ಯಂ ನ ವ್ಯಾಪ್ನೋತಿ ಕಿಂಚನ, ಯಾವ ಆತ್ಮವನ್ನು ಯಾವ ನಾಮರೂಪಗಳು ಅದು ಬಿಟ್ಟದ, ನಾಮರೂಪ ಬಿಟ್ಟ ಪರಮಾತ್ಮ ಅದಾನೆ. ಅಭಾರೂಪಮಿದಂ ಸರ್ವಂ, ಏನಪ್ಪ ಇದೆಲ್ಲ ಅಭಾರೂಪದ. ಅಭಾರೂಪ ಅಂದರೆ ಪರಮಾತ್ಮನಿಂದ ಅರಿಸಿಕೊಳ್ತಕ್ಕಂಥದ್ದು ಅದ. ಪರಮಾತ್ಮ ಇದನ್ನು ಅರಿತದೆ, ಚೇತನ ಇದನ್ನು ಅರಿತದೆ. ಅದು ಯಂ ಭಾಂತ ಮನುಭಾತಿ ಅಯಂ, ಯಾವ ಪ್ರಕಾಶದಿಂದ ಅಸ್ತಿತ್ವದಿಂದ ಇದೆಲ್ಲವೂ ಕೂಡ ಅರಿಯುತ್ತದೆಯೋ ಆತ್ಮ. ಅಭಾರೂಪಂ, ಅವ ಯಾರಿಂದ ಪ್ರಕಾಶ ಮಾಡ್ಕೊಳ್ಳೋಂಗಿಲ್ಲ. ಸೂರ್ಯ ಎಲ್ಲವನ್ನೂ ಪ್ರಕಾಶ ಮಾಡ್ತಾನೆ, ಸೂರ್ಯ ಯಾರಿಂದಲೂ ಹೇಗೆ ಪ್ರಕಾಶ ಮಾಡಿಕೊಳ್ಳುವುದಿಲ್ಲವೋ ಅದರಂತೆ ಈ ಆತ್ಮ ಮನಸ್ಸು ಇಂದ್ರಿಯ ದೇಹ ಇವೆಲ್ಲವನ್ನು ಪ್ರಕಾಶ ಮಾಡ್ತದೆ. ಇವುಗಳಿಂದ ಅದು ಪ್ರಕಾಶ ಮಾಡಿಕೊಳ್ಳುವುದಿಲ್ಲ. ಅದು ಅಭಾರೂಪಂ ಇದಂ, ಅಭಾರೂಪ ಪ್ರಕಾಶ ಮಾಡಿಕೊಳ್ಳುವುದಿಲ್ಲ. ಅದೆಲ್ಲವನ್ನು ಪ್ರಕಾಶ ಮಾಡ್ತದೆ ಅದು. ಅದಕ್ಕೆ ಶಾಸ್ತ್ರ ಏನಪ್ಪ ಅದಕ್ಕೆ ಭ್ರಾಂತಂ ಅನುಭಾತತ್ಯಂ ಅಂತ ಶಾಸ್ತ್ರದಾಗ ಹೇಳ್ಯಾರ ಪೂರ್ಣ. ತಮೇವ ಭಾಂತಂ ಅನುಭಾತಂ ಸರ್ವಂ, ಅವನ ಪ್ರಕಾಶದಿಂದೇ ಇವೆಲ್ಲವೂ ಕೂಡ ಪ್ರಕಾಶವಾಗುತ್ತವೆ. ಹಾಗೆ ಸೂರ್ಯ ಪ್ರಕಾಶ ಕನ್ನಡಿಯು ಅನ್ಯವನ್ನು ಪ್ರಕಾಶ ಮಾಡುತ್ತದೆಯೋ ಅದರಂತೆ ಆತ್ಮನ ಪ್ರಕಾಶದಿಂದಲೇ ಇವೆಲ್ಲವೂ ಕೂಡ ಪ್ರಕಾಶಗೊಳ್ಳುತ್ತವೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದರ ವ್ಯಾಖ್ಯೆ ಬಹಳ ಗೀತಾ ಶ್ರುತಿಗಳ ಉದಾಹರಣೆಯನ್ನು ಶ್ಲೋಕವನ್ನು ಕೊಟ್ಟು ಹೇಳಿದ್ದಾರೆ. ಅದನ್ನು ನಾನೇ